ನಮಸ್ಕಾರ. ಬಹಳ ದಿವಸ ಆದ್ಮೇಲೆ, ತುಂಬಾ ಗ್ಯಾಪ್ ಆದ್ಮೇಲೆ ಇವತ್ತೆಲ್ಲ ಮೀಟ್ ಮಾಡ್ತಾ ಇದ್ದೀವಿ. ಈ ಹಿಂದಿನ ಕ್ಲಾಸಲ್ಲಿ ಏನು ಮಾಡಿದ್ದೀವಿ ಅಂತ ನಾನು ನೋಡ್ತಾ ಇದ್ದಾಗ ಆಲ್ಜಿಬ್ರಾ ಶುರು ಮಾಡಿದ್ವಿ. ಸೊ ಅವತ್ತು ಹೇಳ್ದಂಗೆ ಇನ್ನೊಂದ್ಸತಿ ಹೇಳ್ತೀನಿ. ಮುಂದೆ ನೀವು ಏನೇ ವಿಷಯಗಳನ್ನು ಓದಲಿ, ಯಾವುದೇ ರೀತಿ ನೀವು ಮುಂದೆ ಏನು ಓದಬೇಕು ಅಂದ್ಕೊಂಡಿದ್ರೆ, ಏನೇ ಓದಕ್ಕೆ ಹೋದ್ರು ನೀವು ಸೈನ್ಸ್ ಸ್ಟ್ರೀಮಿಗೆ ಹೋಗ್ಬೋದು, ಕಾಮರ್ಸ್ ಸ್ಟ್ರೀಮಿಗೆ ಹೋಗ್ಬೋದು, ಯಾವುದೇ ಒಂದು ಸ್ಟ್ರೀಮ್ಗೆ ಹೋಗ್ಬೋದು. ಆ್ಯಂಡ್ ಫೈನಲಿ ನೀವು ಯಾವುದೇ ಒಂದು ಕೆಲಸ ಮಾಡೋಕ್ಕೆ ಎಲ್ಲದಕ್ಕೂ ಭಾಳ ಇಂಪಾರ್ಟೆಂಟ್ ಮ್ಯಾಥಮೆಟಿಕ್ಸಿಂದ ಏನಪ್ಪ ಕಲಿಯೋದು ಅಂತಂದರೆ ಪ್ರಾಬ್ಲಮ್ ಸಾಲ್ವಿಂಗ್ ಅಂಥೇಳಿ. ಅಂದರೆ ನಮಗೇನಾರೋ ಒಂದು ಇದುವರೆಗೂ ನೋಡದೇ ಇರೋವಂಥ, ಇದುವರೆಗೂ ನಾವು ಎಕ್ಸ್ಪೀರಿಯನ್ಸ್ ಮಾಡದೇ ಇರೋವಂಥ ಒಂದು ಸಿಚುವೇಶನ್ ಎದುರುಗಡೆ ಬಂದರೆ, ಒಂದು ಪರಿಸ್ಥಿತಿ ನಮ್ಗೆ ಎದುರಾದರೆ ಅದಕ್ಕೆ ನಾವು ಏನು ತಲೆ ಕೆಡಿಸ್ಕೊಳ್ದಿರ, ಹೆದರ್ಕೊಳ್ದಿರ, ಆ ಒಂದು ಏನು ಪರಿಸ್ಥಿತಿ ಇದೆ ಅದನ್ನು ಹೆಂಗೆ ಸಾಲ್ವ್ ಮಾಡೋದು, ಅದರಿಂದ ಹೆಂಗೆ ನಾವು ಆ ಕಡೆ ದಾಟೋದು, ಈ ಥರದ್ದು ಒಂದು ಮೈಂಡ್ ಸೆಟ್ ಅಂತ ಬೆಳೆಸ್ಕೊಳ್ಳೋದಕ್ಕೆ ಈ ಮ್ಯಾಥಮ್ಯಾಟಿಕ್ಸ್ ನ ಏನು ಕಲಿತೀರಿ ಅದರಿಂದ ಆ ಒಂದು ಇಂಪಾರ್ಟೆಂಟು ಮೆಂಟಲ್ ಎಬಿಲಿಟಿ ಡೆವಲಪ್ ಆಗುತ್ತೆ. ಆ ಮೆಂಟಲ್ ಎಬಿಲಿಟಿ ಡೆವಲಪ್ ಆಗೋದಕ್ಕೆ ಮ್ಯಾಥಮ್ಯಾಟಿಕ್ಸ್ನಲ್ಲಿ ಪ್ರಾಬ್ಲಮ್ ಸಾಲ್ವಿಂಗ್ ಅನ್ನೋದೇ ಒಂದು, ಲೆಕ್ಕಗಳನ್ನು ಬಿಡಿಸೋದು, ಆ ಥರ ಸಮಸ್ಯೆಗಳನ್ನು ಬಿಡಿಸೋದು. ಪ್ರಾಬ್ಲಮ್ ಅಂದರೆ ಸಮಸ್ಯೆ ಅಂತ ಇಟ್ಕೊಳ್ಳೋಣ. ಸಮಸ್ಯೆ ಅಂದರೆ ಏನೋ ಒಂದು ವಿಚಾರ ಅಂತಲ್ಲ, ಯಾವುದು ನಿಮ್ಮ ಒಂದು ಅಂದ್ಕೊಂಡಿರ್ತೀರಿ ಅದಕ್ಕೆ ಬೇರೆ ಥರ ಬಂದಾಗ ಟ್ಯಾಕ್ಟ್ಫುಲ್ಲಾಗೆ ಅದನ್ನು ನಾವು ಆ ಒಂದು ತೊಂದರೆಯಿಂದ ನಾವು ಆ ಕಡೆ ಹೋಗಬೇಕಾದ್ರೆ ಈ ಒಂದು ಮೈಂಡ್ ಸೆಟ್ ಇಂಪಾರ್ಟೆಂಟ್. ಸೊ ಅದಕ್ಕೋಸ್ಕರ ಈ ಮ್ಯಾಥಮ್ಯಾಟಿಕ್ಸ್ ಕೋರ್ಸ್ ಅದಲ್ಲದೆ ನೀವು ನೆಕ್ಸ್ಟ್ ಸೈನ್ಸು ಯಾವುದೇ ಒಂದು ಫೀಲ್ಡ್ ಆಫ್ ಸ್ಟಡಿಗೆ ಹೋದ್ರೇನು, ಈಗ ಫಾರ್ ಎಕ್ಸಾಂಪಲ್ ಬೆಂಗಳೂರಿನಲ್ಲಿ ಒಂದು ದೊಡ್ಡ ಇನ್ಸ್ಟಿಟ್ಯೂಷನ್, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಅಂತ ಹೇಳಿ ಜೆಮ್ಶೆಡ್ಜಿ ಟಾಟಾ ಅವರೆಲ್ಲ ಸ್ಟಾರ್ಟ್ ಮಾಡಿದ್ದು, ನಮ್ಮ ದೇಶದಲ್ಲೇ ಭಾಳ ಪ್ರೀಮಿಯರ್ ಇನ್ಸ್ಟಿಟ್ಯೂಷನ್ ಬೆಂಗಳೂರಲ್ಲಿದೆ. ಅಲ್ಲಿ ಎಲ್ಲ PhD ಈ ಥರದ್ದೆಲ್ಲ ದೊಡ್ಡ ದೊಡ್ಡ ಕೋರ್ಸ್ಗಳು ನಡೀತಾ ಇರುತ್ತೆ. ನೀವು ಯಾವುದೇ ಒಂದು ಫೀಲ್ಡಲ್ಲಿ ನೀವು PhD ಮಾಡೋಕ್ಕೆ ಹೋದ್ರೂ ಕೂಡ, ನೀವು ಲೈಫ್ ಸೈನ್ಸಸ್ ಅಂತ, ಅಟ್ಮಾಸ್ಫಿಯರಿಕ್ ಸೈನ್ಸಸ್ ಅಂತ, ಮೆಡಿಕಲ್ ಇದ್ರದ್ದು ಅಂತ, ಏನೇ ಒಂದು ಫೀಲ್ಡಲ್ಲಿ ನೀವು ರಿಸರ್ಚ್ ಮಾಡೋಕ್ಕೆ ಹೋಗ್ಬೋದು. ಸೋಷಿಯಲ್ ಸೈನ್ಸ್ ಅಂತೇಳಿ, ಎಕನಾಮಿಕ್ಸು, ಮ್ಯಾನೇಜ್ಮೆಂಟು, ಏನು ಫೀಲ್ಡಲ್ಲಿ ಹೋದ್ರೂ ಅಲ್ಲಿ ಒಂದು ದೊಡ್ಡ ಕೋರ್ಸ್ ಆಫ್ ಮ್ಯಾಥಮೆಟಿಕ್ಸು ಕಂಪಲ್ಸರಿ. ಓಕೆ, ಅಂದರೆ ಆ ಮ್ಯಾಥಮ್ಯಾಟಿಕ್ಸಿಂದ ಬರೋ ಮೆಂಟಲ್ ಸ್ಕಿಲ್ಸು ಭಾಳ ಇಂಪಾರ್ಟೆಂಟು ಅಂತ, ಆ್ಯಂಡ್ ಅದರದ್ದು ಅಪ್ಲಿಕೇಶನ್ಸೂ ಇರುತ್ತೆ. ಸೊ ಈ ಒಂದು 7ನೇ ಕ್ಲಾಸ್ 8ನೇ ಕ್ಲಾಸ್ ಮುಗಿಯೋದ್ರೊಳಗಡೆಗೆ ನೀವು ಆಲ್ಜಿಬ್ರೈಕ್ ಫ್ರ್ಯಾಕ್ಷನ್ಸನ್ನ ಕಂಪ್ಲೀಟಾಗಿ ಸಿಂಪ್ಲಿಫೈ ಮಾಡೋದನ್ನು ಕಲಿತ್ಬಿಟ್ರೆ ಭಾಳ ಒಳ್ಳೆ ಸ್ಕಿಲ್ ಸೆಟ್ಟು ಚಿಕ್ಕ ವಯಸ್ಸಿಗೆ ಬಂದು ಬೇರೆ ದೊಡ್ಡ ದೊಡ್ಡ ಲೆಕ್ಕ ಎಲ್ಲ ಮಾಡೋದಕ್ಕೆ ಭಾಳ ಅನುಕೂಲ ಆಗುತ್ತೆ. ನಿಮ್ದು 7ನೇ ಕ್ಲಾಸು 8ನೇ ಕ್ಲಾಸು ಎರಡು ಸಿಲೆಬಸ್ಸು ನೋಡಿದ್ದೀನಿ. 7ನೇ ಕ್ಲಾಸ್ನಲ್ಲಿ ನಿಮಗೆ ಎಕ್ಸ್ಪೋನೆಂಟ್ಸನ್ನ ಸ್ಟಾರ್ಟ್ ಮಾಡ್ತಾರೆ, 8ನೇ ಕ್ಲಾಸಲ್ಲಿ ಮತ್ತೆ ಕಂಟಿನ್ಯೂ ಆಗಿದೆ. ಸೊ ಒಂದೊಂದು ಕ್ಲಾಸ್ ಆದಮೇಲೆ ಒಂದೊಂದು ಕ್ಲಾಸ್ ಆದಮೇಲೆ ಬೇರೆ ಬೇರೆ ಲೆವೆಲಿಗೆ ನೀವು ಕತ್ಕೊಂಡು ಹೋಗ್ತಾ ಇದ್ದೀರಾ. ಇಲ್ಲಿ ನಾವೇನು ಮಾಡ್ತಾ ಇದ್ದೀನಿ ಅಂತಂದರೆ, ನಿಮ್ಗೊಂದು ರೀತಿ ಕ್ರ್ಯಾಶ್ ಕೋರ್ಸ್ ಥರ ಒಂದು ಲೆವೆಲಿಗೆ ಹೇಳ್ಕೊಟ್ಟು ಬೇಗ ದೊಡ್ಡ ಲೆಕ್ಕ ಮಾಡೋಕ್ಕೇನೆ ನಿಮ್ಮನ್ನು ತಯಾರಿ ಮಾಡಿ, ಒಂದು ಸ್ವಲ್ಪ ನೆಕ್ಸ್ಟ್ ನಿಮಗೆ ಮ್ಯಾಥಮೆಟಿಕ್ಸು ಸೈನ್ಸಲ್ಲೆಲ್ಲ ಇಂಟ್ರೆಸ್ಟ್ ಬಂದು ಸೈನ್ಸು ಮ್ಯಾಥ್ಸು ಎಲ್ಲ ಇರೋವಂಥ ಮುಂದಿನ ಕೋರ್ಸ್ ಓದೋದಕ್ಕೆ ನಿಮಗೆ ಧೈರ್ಯ ಬರೋದಕ್ಕೋಸ್ಕರ ಇದನ್ನು ಮಾಡ್ತಿದ್ವಿ. ಸೊ ಅದರಲ್ಲಿ ಆಲ್ಜಿಬ್ರಾ ಚೆನ್ನಾಗಿ ಬರ್ಬೇಕಾದ್ರೆ ಅರ್ಥಮೆಟಿಕ್ ತುಂಬ ಚೆನ್ನಾಗಿ ಬರಬೇಕು. ಸೊ ಆಲ್ಜಿಬ್ರಾ ಲೆಕ್ಕ ಮಾಡಿದ್ರೆ ಅರ್ಥಮೆಟಿಕ್ ಪ್ರಾಕ್ಟೀಸ್ ಆಗ್ತಾ ಇರುತ್ತೆ. ಹಾಗೆ ನೆಕ್ಸ್ಟ್ ಲೆವೆಲಿಗೆ ಹೋದಾಗ ನೀವು ಆ ಲೆಕ್ಕಗಳು ಮಾಡ್ತಾ ಇದ್ದಾಗ ಆಲ್ಜಿಬ್ರಾ ಜಾಸ್ತಿ ಪ್ರಾಕ್ಟೀಸ್ ಆಗುತ್ತೆ. ಸೊ ಆಲ್ಜಿಬ್ರಾ ಫಸ್ಟ್ ಭಾಳ ಒಂದು ಇಂಪಾರ್ಟೆಂಟ್ ಇದು. ಆಲ್ಜಿಬ್ರಾಗೂ ಅರ್ಥಮೆಟಿಕ್ಗೂ ಅಂತ ಏನು ವ್ಯತ್ಯಾಸ ಇರೋದಿಲ್ಲ. ಆಲ್ಜಿಬ್ರಾನೇ ನಾವು ಹೋದ ಕ್ಲಾಸಲ್ಲಿ ಹೇಳ್ದಂಗೆ ಜನರಲೈಸ್ಡ್ ಅರ್ಥಮೆಟಿಕ್ ಅಂತ. ಅರ್ಥಮೆಟಿಕ್ಸ್ನ ಏನೊಂದು ನಂಬರ್ ಅಂತ ಬರೆದ್ರೆ ಅದಕ್ಕೊಂದು ಡೆಫಿನೆಟ್ ವ್ಯಾಲ್ಯೂ, 24 ಅಂತ ಬರೆದ್ರೆ 24 ಕೌಂಟ್ಸ್, ಅದು ಒಂಥರ ಡೆಫಿನೆಟ್ ನಂಬರ್, ಡೆಫಿನೆಟ್ ವ್ಯಾಲ್ಯೂ ಇರುತ್ತೆ. ಆ್ಯಂಡ್ 24 ಅನ್ನೋದು ಬದಲು 2 ಮತ್ತು 4 ಅಂತ ಎರಡು ಇಂಟೀಜರ್ಗಳನ್ನು ಉಪಯೋಗಿಸಿರ್ತೀವಿ ನಾವು. ಆ ಎರಡು ಬೆಲೆ 20 ಅಂತ 10 ಅಂದರೆ ಅದಕ್ಕೆ ಪ್ಲೇಸ್ ವ್ಯಾಲ್ಯೂಯಿಂದ ಅದಕ್ಕೆ ಬೆಲೆ ಬರುತ್ತೆ. ಸೊ ಈ ಥರ ಡೆಫಿನೆಟ್ ವ್ಯಾಲ್ಯೂ ಬದಲು ಎಷ್ಟಾರ ಇರಲಿ ಒಂದು ಬೆಲೆ, ಅದನ್ನು ನಂಬರ್ ಅಂತ ಬರೆದಿರೋ ಏನು ಬೇಕಾದ್ರೂ ಅದಕ್ಕೆ ಬೆಲೆ ಕೊಡ್ಬೋದು ಅನ್ನೋ ಥರ ನಾವು ಇಟ್ಕೊಂಡು ಲೆಕ್ಕ ಮಾಡಿದ್ರೆ ಅವಾಗ ನೀವು ಆಲ್ಜಿಬ್ರಾದಲ್ಲಿ ಹೋಗ್ತಿರ್ತೀರ. ಸೊ ಅವಾಗ ಏನು ಮಾಡ್ತೀವಿ, ನಂಬರ್ಗಳ ಬದಲು ನಾವೇನು ಆಲ್ಫಾಬೆಟ್ಸ್ ಉಪಯೋಗಿಸ್ತೀವಿ, ABCD XYZ ಈ ಥರದ್ದೆಲ್ಲ ಉಪಯೋಗಿಸ್ತೀವಿ. ಈ ABCD XYZ ಎಲ್ಲ ಉಪಯೋಗಿಸ್ಕೊಂಡಾಗ ನಾವು ಒಂದು ನಂಬರ್ ಅನ್ನೋದು ಹೆಂಗೆ ಬೇಸಿಕ್ ಮ್ಯಾಥಮ್ಯಾಟಿಕಲ್ ಆಬ್ಜೆಕ್ಟ್ ಆಗುತ್ತೆ ಅರ್ಥಮೆಟಿಕಲ್ಲಿ. ಆ ಮ್ಯಾಥಮ್ಯಾಟಿಕಲ್ ಆಬ್ಜೆಕ್ಟ್ ಅಂದರೆ 24 ಅಂತ ಬರೆದ್ರೆ 24 ಕೌಂಟ್ಸ್ ಆಫ್ ಯೂನಿಟ್ ಆಫ್ ಎ ಮೆಷರ್ ಆಫ್ ಎ ಕ್ವಾಂಟಿಟಿ ಅಂತ. ಅದು 24 kg ಆಗಿರ್ಬೋದು,
24 ಸೆಂಟಿಮೀಟರ್ ಆಗಿರ್ಬೋದು, 24 ಡಿಗ್ರಿ ಸೆಂಟಿಗ್ರೇಡ್ ಟೆಂಪರೇಚರ್ ಆಗಿರ್ಬೋದು. ಬಟ್ 24 ಅನ್ನೋದು ಯಾವುದೇ ಒಂದು ಕೌಂಟ್ಸ್ ಆಫ್ ಯೂನಿಟ್ ಆಫ್ ಮೆಜರ್, ಯಾವುದೇ ಒಂದು ಒಂದು ಕ್ವಾಂಟಿಟಿ ಇದ್ರದ್ದು ಅಳತೆ ಅನ್ನೋದನ್ನ ಎಕ್ಸ್ಪ್ರೆಸ್ ಮಾಡ್ತಾ ಇದೆ, ಯಾವ್ದಾರ ಇರಲಿ ಅಂತ ಹೇಳಿ ನಾವು ಮನಸ್ಸಲ್ಲಿ ಇಟ್ಕೊಂಡಿರ್ತೀವಿ ಆ ವಿಚಾರನ. ಅದರಿಂದ ಅದನ್ನ ಒಂದು ಮ್ಯಾಥಮ್ಯಾಟಿಕಲ್ ಆಬ್ಜೆಕ್ಟ್ ಅಂತ ಕರಿತೀವಿ. ಅದರಿಂದ ಕೂಡೋದು, ಆ ಥರ ನಂಬರ್ಗಳನ್ನು ಗುಣಿಸೋದು, ಒಂದು ನಂಬರಿಂದ ಇನ್ನೊಂದು ನಂಬರ್ ಭಾಗಿಸೋದು, ಆಮೇಲೆ ಫ್ರ್ಯಾಕ್ಷನ್ಸು, ಇದ್ರದ್ದೆಲ್ಲ ನಂಬರ್ ಇಟ್ಕೊಂಡು ಏನು ಮಾಡ್ತೀವೋ ಅದೇ ಥರ ಈ ಆಲ್ಫಾಬೆಟ್ಸ್ ಉಪಯೋಗಿಸ್ಕೊಂಡು ನಾವು ಮಾಡಿದಾಗ್ಲೂ ನಮಗೆ ಕೂಡೋದು, ಕಳೆಯೋದು, ಗುಣಿಸೋದು, ಭಾಗಿಸೋದು ಎಲ್ಲ ಬರಬೇಕು. ಸೊ ಅಲ್ಲಿ ನಿಮ್ಗೊಂದು 256 ಅಂತ ಬರೆದ್ರೆ, 256 ಅಂದರೆ ನಿಮ್ಗೆ ಕಲ್ಪನೆ ಚೆನ್ನಾಗಿದೆ. 256ರಲ್ಲಿ 2 ಅದು 100th ಪ್ಲೇಸ್ ತೋರಿಸುತ್ತೆ, 5 10th ಪ್ಲೇಸ್ ತೋರಿಸುತ್ತೆ, 50 ಅಂತ ಬೆಲೆ ಅದ್ರದ್ದು. ಸೊ 6 ಅನ್ನೋದು ಯೂನಿಟ್ಸ್ ಪ್ಲೇಸ್ ತೋರಿಸುತ್ತೆ. ಸೊ 256 ಅಂದರೆ 200 + 50 + 6 ಅಂತ ನಿಮಗೆ ಮೈಂಡಲ್ಲಿ ಇದ್ಬಿಟ್ಟಿರುತ್ತೆ. ಸೊ ಅದು ನಿಮ್ಗೆ ಇವಾಗ ಸಲೀಲಾಗೋಗ್ಬಿಟ್ಟಿದೆ. ಎಷ್ಟು ದೊಡ್ಡ ಆ ಸಂಖ್ಯೆ ಬರೆದ್ರೂ ಆ ಸಂಖ್ಯೆ ಬಗ್ಗೆ ನಿಮಗೆ ಕಲ್ಪನೆ ಕರೆಕ್ಟಾಗಿರುತ್ತೆ. ಅದೇ ರೀತಿಯೇ ಆಲ್ಜಿಬ್ರಾದಲ್ಲೂ ವಿ ಹ್ಯಾವ್ ಟು ಲರ್ನ್ ಹೌ ವಿ ರೈಟ್ ದೋಸ್ ಮ್ಯಾಥಮ್ಯಾಟಿಕಲ್ ಆಬ್ಜೆಕ್ಟ್ಸ್ ಇನ್ ಆಲ್ಜಿಬ್ರಾ. ನಂಬರ್ ಬರ್ದಂಗೆ ನಂಬರ್ ಎಷ್ಟೇ ಇರಲಿ ಅಂತ ಹೆಂಗೆ ರೆಪ್ರೆಸೆಂಟ್ ಮಾಡ್ತೀವಿ. ಸೊ ಅದಕ್ಕೆ ನಾವು ವಿ ಯೂಸ್ ಆಲ್ಜಿಬ್ರಾಯಿಕ್ ಟರ್ಮ್ಸ್ ಆ್ಯಂಡ್ ಎಕ್ಸ್ಪ್ರೆಷನ್ಸ್ ಅನ್ನೋ ಒಂದು ಕಾನ್ಸೆಪ್ಟ್ ಉಪಯೋಗಿಸ್ಕೊಂಡು ಈ ಆಲ್ಜಿಬ್ರಾಯಿಕ್ ಟರ್ಮ್ಸು ಎಕ್ಸ್ಪ್ರೆಷನ್ಸು ಈಗ ಹೊಸ ಮ್ಯಾಥಮ್ಯಾಟಿಕಲ್ ಆಬ್ಜೆಕ್ಟು. ನಂಬರ್ ಥರನೇ ಆಲ್ಜಿಬ್ರಾಯಿಕ್ ಟರ್ಮು ಒಂದು ಮ್ಯಾಥಮ್ಯಾಟಿಕಲ್ ಆಬ್ಜೆಕ್ಟು, ಆಲ್ಜಿಬ್ರಾಯಿಕ್ ಎಕ್ಸ್ಪ್ರೆಷನ್ಸು ಒಂದು ಹೊಸ ಮ್ಯಾಥಮ್ಯಾಟಿಕಲ್ ಆಬ್ಜೆಕ್ಟ್. ಮ್ಯಾಥಮ್ಯಾಟಿಕಲ್ ಆಬ್ಜೆಕ್ಟ್ ಅಂದ್ರೇನು? ಆ ಆಬ್ಜೆಕ್ಟ್ನ ನಾವು ಬೇರೆ ಬೇರೆ ಆಬ್ಜೆಕ್ಟ್ಸ್ನ ಕೂಡೋದು, ಕಳೆಯೋದು, ಗುಣಿಸೋದು, ಭಾಗಿಸೋದು ಎಲ್ಲ ಮಾಡೋಕ್ಕಾಗೋಂಗೆ ನಾವು ಏನು ಬೇಸಿಕ್ ಎಲಿಮೆಂಟ್ ಅಂತ, ಬೇಸಿಕ್ ಆಬ್ಜೆಕ್ಟ್ ಅಂತ ಉಪಯೋಗಿಸ್ತೀವೋ ಅದು. ಸೊ ಆಲ್ಜಿಬ್ರಾಯಿಕ್ ಟರ್ಮ್ ಅಂತಂದ್ರೆ ಬರೀ ನಾನು ಎ ಅಂತ ಬರೆದ್ರೆ, ಹೋದ್ ಕ್ಲಾಸಲ್ಲಿ ಹೇಳಿದ್ದೆ, ಬಟ್ ತುಂಬಾ ದಿವಸ ಆಗಿದ್ರಿಂದ ಒಂಚೂರು ಬೇಗ ರಿಫ್ರೆಶ್ ಮಾಡ್ಕೊಳ್ಳೋಣ. ಸೊ ಎ ಅಂತ ಬರೆದ್ರೆ ನಾನು ಈ ಎ ಅನ್ನೋದು ಏನೇ ಒಂದು ಬೆಲೆ ತಗೊಂಡಿರಬಹುದು. ಸೊ ಇನ್ನೊಂದು ಎ ಅಂತ ನಾನು ತಗೊಂಡು ಒಂದಕ್ಕೆ ಇನ್ನೊಂದನ್ನು ಕೂಡಿದ್ರೆ ಆವಾಗ ನನಗೆ 2 ಎ ತಗೊಂಡೆ ಅಂತ ಬರುತ್ತೆ. ಸೊ ಅದನ್ನು ನಾನು ಈ ರೀತಿ ಬರಿತೀನಿ, 2 ಟೈಮ್ಸ್ ಎ ಅಂತ ಬರಿತೀನಿ ನಾನು, 2 ಟೈಮ್ಸ್ ಎ ಅಂತ ಹೇಳ್ಬಿಟ್ಟು. ಸೊ ಈ 2 ಟೈಮ್ಸ್ ಎ ಅಂತ ಬರೆದಾಗ ಒಂದು ಇಂಪಾರ್ಟೆಂಟ್ ವಿಚಾರ ಆಗಿದೆ. ಏನಂತ ಆಗಿದೆ ಅಂದರೆ, ಈ 2 ಅನ್ನೋದು ನಂಬರು, ಎ ಅನ್ನೋದು ಆಲ್ಫಾಬೆಟ್. ಇದು ಏನನ್ನ ಸೂಚಿಸುತ್ತೆ, ವಾಟ್ ಡಸ್ ಇಟ್ ಇಂಪ್ಲೈ ಅಂತ ಹೇಳಿ. ಈ ಥರ ನಾವು ಮ್ಯಾಥಮ್ಯಾಟಿಕ್ಸ್ನಲ್ಲಿ ಏನಪ್ಪ ಅಂದರೆ ದೊಡ್ಡ ದೊಡ್ಡ ಸೆಂಟೆನ್ಸ್ ಬರೆಯಲ್ಲ, ಬಾಯಿನಲ್ಲಿ ಸೆಂಟೆನ್ಸ್ ಹೇಳ್ತೀವಿ, ಕೈಯಲ್ಲಿ ಸಿಂಬಲ್ ಬರಿತೀವಿ. ಸೊ ಈ ಥರ 2 ಅಡ್ಡಗಿಟ್ಟು ಹಾಕ್ಬಿಟ್ಟು ಈ ಥರ ಬರೆದ್ರೆ 2 × ಎ ಅಂತ ಬರೆದ್ರೆ ಇದರ ಅರ್ಥ ಇಟ್ ಇಂಪ್ಲೈಸ್ ಅಂತ ನಾವು ಅದನ್ನ ಇಂಗ್ಲಿಷ್ ಮೀಡಿಯಮಲ್ಲಿ ಏನು ಹೇಳ್ತೀವಿ? ಇಂಪ್ಲೈಸ್. ಇಂಪ್ಲೈಸ್ ಅಂದರೆ ಇದು ಏನನ್ನ ಸೂಚಿಸುತ್ತೆ, ಇದರಿಂದ ನಾವು ಏನು ಅರ್ಥ ಮಾಡ್ಕೋಬೇಕು ಅನ್ನೋ ಈ ಥರ ಬರೆದ್ರೆ ಅದು ಇಟ್ ಇಂಪ್ಲೈಸ್. 2a ಅಂತಂತಂದ್ರೆ ಇದು 2 ಅನ್ನೋ ಸಂಖ್ಯೆ ಹೇಗೆ ನಾವು ಎಷ್ಟೇ ಬೆಲೆ ಕೊಟ್ಟರು ಆ ಬೆಲೆನ ಗುಣಿಸ್ತಾ ಇದೆ ಅಂತ ಹೇಳಿ. ಸೊ ನಾವು ದಿಸ್ ಈಸ್ ಎನ್ ಆಲ್ಜಿಬ್ರಾಯಿಕ್ ಟರ್ಮ್. ಸೊ ಆಲ್ಜಿಬ್ರಾಯಿಕ್ ಟರ್ಮ್ನಲ್ಲಿ ಏನಿದೆ? ಒಂದು ಅಂಕಿನೂ ಇದೆ, ಇನ್ನೊಂದು ವಾಟ್ ಡು ಯು ಸೇ, ಇನ್ನೊಂದು ಆಲ್ಫಾಬೆಟ್ಟು ಇದೆ. ಸೊ ಅದೇ ರೀತಿ ಸಪೋಸ್ ಐ ಹ್ಯಾವ್ ಒನ್ ಆಲ್ಫಾಬೆಟ್ ಆ್ಯಂಡ್ ದೆನ್ ಅನದರ್ ಆಲ್ಫಾಬೆಟ್. ಇದನ್ನು ನಾನು ಏನು ಕೂಡಕ್ಕಾಗೋದಿಲ್ಲ, ಬಿಕಾಸ್ ಇದಕ್ಕೆ ಬೇರೆ ಬೆಲೆ ಇರ್ಬೋದು, ಇದಕ್ಕೆ ಬೇರೆ ಬೆಲೆ ಇರ್ಬೋದು. ಸೊ ಹಾಗಾಗಿ ನಾನು ಇದನ್ನು a + b ಎಷ್ಟು ಅಂತ ಬರೆಯೋಕ್ಕಾಗೋದಿಲ್ಲ. ಆವಾಗ ಏನಾಗುತ್ತೆ, ಇದು ದಿಸ್ ಈಸ್ ಎನ್ ಆಲ್ಜಿಬ್ರಾಯಿಕ್ ಟರ್ಮ್. ಇದು a + b ಅಂತ ಬಂದಾಗ ಈ a ಎಷ್ಟಾರ ಇರ್ಬೋದು, b ಎಷ್ಟಾರ ಇರ್ಬೋದು. ಬಿ, ಈ a ಅನ್ನೋದು 2a ಆಗಿರ್ಬೋದು, b ಅನ್ನೋದು 3b ಆಗಿರ್ಬೋದು. ಆದರೆ ಇಲ್ಲಿ ಅಂಕಿ 2 3 ಇದ್ರೂ 2 3 ನಾನು ಕೂಡಕ್ಕಾಗೋದಿಲ್ಲ. ಎ ಅನ್ನೋದನ್ನು ಹಾಗೆ ಇಟ್ಕೋಬೇಕು, ಬಿ ಅನ್ನೋದನ್ನು ಹಾಗೆ ಇಟ್ಕೋಬೇಕು. ಸೊ 2a + 3b, ಸಿನ್ಸ್ ದೇ ಮೇ ಬಿ ಡಿಫರೆಂಟ್ ನಂಬರ್ಸ್, ಐ ವಿಲ್ ನಾಟ್ ಬಿ ಏಬಲ್ ಟು ಆ್ಯಡ್. ದೇರ್ ಫಾರ್ ಅದನ್ನು ನಾವು ವಿ ಕಾಲ್ ಇಟ್ an algebraic expression ಅಂತ ಕರಿತೀವಿ ಇದನ್ನು, algebraic expression.
ಸೊ ಆಲ್ಜಿಬ್ರಾಕ್ ಎಕ್ಸ್ಪ್ರೆಷನ್ ಅಲ್ಲಿ ಏನ್ ಮಾಡಿದೀವಿ, ಈ ಟರ್ಮ್ಗಳನ್ನ ಕೂಡಿ ಕಳೆದು ಮಾಡ್ಬೋದು. ಅನದರ್ ಎಕ್ಸಾಂಪಲ್ ಐ ಕ್ಯಾನ್ ರೈಟ್ ಇಟ್ ಆಸ್ 2a ಪ್ಲಸ್ 3b ಮೈನಸ್ 2c, ಈ ಥರ ಏನಾರು ಬರ್ಕೊಂಡು ಹೋಗ್ಬೋದು. ಎಷ್ಟಾರು ಟರ್ಮ್ಸ್ನ ನಾನು ಕೂಡ್ಬೋದು. ಓಕೆ, ಸೊ ಎಲ್ಲದರಲ್ಲೂ ಏನು, ಒಂದು ನ್ಯೂಮರಿಕಲ್ ಇದೆ, ಒಂದು ಆಲ್ಫಾಬೆಟ್ ಇದೆ, ನ್ಯೂಮರಿಕಲ್ ಇದೆ, ಆಲ್ಫಾಬೆಟ್ ಇದೆ, ಪ್ಲಸ್ ಮೈನಸ್ ಸೈನ್ ಸೇರಿಸಿ ಆಲ್ಜಿಬ್ರೈಕ್ ಟರ್ಮ್ಸ್ನ ನಾವು ಕೂಡಿ ಕಳೆದು ಮಾಡಿದ್ ಬರೆದ್ರೆ ಅದನ್ನ ಹಾಗೆ ಇಟ್ಕೋಬೇಕಾಗುತ್ತೆ. ಸೊ ದಿಸ್ ಈಸ್ ಆಲ್ಸೋ an algebraic expression. So these are mathematical objects in algebra. ಏನೇನು, algebraic term ಮತ್ತೆ algebraic expression, these are mathematical objects of algebra. ಹೆಂಗ್ ಕೂಡೋದು ಕಳೆಯೋದು ಅಂತ ಹೇಳ್ಬಿಟ್ಟು, ಫಸ್ಟು ಒಂದು ಜನರಲೈಸ್ಡ್ ಟರ್ಮ್ ಈ ರೀತಿನೂ ಬರಿಬೋದು. ಎ ಅನ್ನೋದೊಂದು ಎಷ್ಟೋ ಬೆಲೆ ಇದೆ, ಬಿ ಅನ್ನೋದು ಎಷ್ಟೋ ಒಂದು ಬೆಲೆ ಇದೆ, ಅವೆರಡು ಬೆಲೆನ ನಾನು ಒಂದಕ್ಕೊಂದಕ್ಕೆ ಗುಣಿಸ್ಬಿಟ್ಟಾಗ ಇನ್ನೇನೋ ಒಂದು ಫೈನಲಿ ಒಂದು ನಂಬರ್ ಬರುತ್ತೆ. ಸೊ ಎ ಬಿ ಅಂತನೋದು ಎಗೊಂದು ಬೆಲೆ, ಬಿಗೊಂದು ಬೆಲೆ. ಎ ಅನ್ನೋದಕ್ಕೆ 2 ಅಂತ ನಂಬರ್ ಕೊಡ್ತೀನಿ, ಬಿ ಅನ್ನೋದಕ್ಕೆ 4 ಅಂತ ನಂಬರ್ ಕೊಡ್ತೀನಿ ಅಂತ ಇಟ್ಕೊಳ್ಳಿ. ಸೊ ಎ ಬಿ ಅಂತ ಬರೆದ್ರೆ ಅದು ಎ ಬೆಲೆ 2, ಬಿ ಬೆಲೆ 4ನ್ನ ಗುಣಿಸಿದ್ರೆ ಇದ್ರ ಬೆಲೆ ಬರುತ್ತೆ ಅಂತ ಹೇಳ್ಬಿಟ್ಟು. ಅಂದ್ರೆ ಬೇರೆ ಬೇರೆ ಆಲ್ಫಾಬೆಟ್ ನಾನು ಸೇರಿಸ್ಬಿಟ್ಟು ಬರೆದ್ರೆ ಒಳಗಡೆಗೆ ಏನಿರುತ್ತೆ ಅಲ್ಲಿ, ಬೇಸಿಕಲಿ ಇಟ್ ರೆಪ್ರೆಸೆಂಟ್ಸ್ ದಿ ಪ್ರಾಡಕ್ಟ್ ಆಫ್ ದೀಸ್ ಟು alphabet values or product of these two algebraic terms. So a b ಅಂತ ಬರೆದ್ರೆ a ಅನ್ನೋದೊಂದು ಟರ್ಮ್ ಇದೆ, b ಅನ್ನೋದೊಂದು ಟರ್ಮ್ ಇದೆ, ಎರಡು ಸೇರಿ this becomes a compound term. So this is also an algebraic, ಅಥವಾ ಈ ತರ ಬರೆಯೋಣ, ಎ ಬಿ ಅಂತ ಬರೆದ್ರೆ ಇಟ್ ಇಂಪ್ಲೈಸ್ ಏನನ್ಸುತ್ತೆ, ಎ ಇಂಟು ಬಿ ಅಂತ ತೋರಿಸುತ್ತೆ. ಈ ಅದು ಇಟ್ ಈಸ್ ಕನ್ಫ್ಯೂಸಸ್, ಸಾರಿ ಅದನ್ನ ಈ ತರ ಇಲ್ಲಿ ಬರೆಯೋದು ಬೇಡ, ನಾನು ಒಂದು ನಿಮಿಷ. ಇದು ಎ ಇಂಟು ಬಿ, ದಟ್ ಈಸ್ ಪ್ರಾಡಕ್ಟ್ ಆಫ್ ಎ ಅಂಡ್ ಬಿ. Okay, written as AB removing multiplication sign, because it confuses as alphabet x. It confuses as alphabet x. ಹಾಗಾಗಿ ನಾವೇನ್ ಮಾಡ್ತೀವಿ, ಪಕ್ಕದಲ್ಲಿ ಆ ಇಂಟು ತೆಗೆದ್ಬಿಟ್ಟು ಎ ಬಿ ಅಂತ ಬರೀತೀವಿ. ದಟ್ ಈಸ್ ವೈ ವಿ ರೈಟ್ ಇಟ್ ಆಸ್ ಎವ್ರಿ ವ್ಯಾಲ್ಯೂ ಏನಂತ ಬರೀತೀವಿ ನಾವು, ವಿ ಆಲ್ವೇಸ್ ರೈಟ್ ಅನ್ ಆಲ್ಜಿಬ್ರೈಕ್ ಟರ್ಮ್ ಆಸ್ ಪ್ರಾಡಕ್ಟ್ ಆಫ್ ದಿ ನಂಬರ್ ಎವ್ರಿಥಿಂಗ್. ದೇರ್ಫೋರ್ ಜನರಲ್ form of algebraic term examples. For example, 3a squared xy. Okay, 3a squared xy. This implies what? 3 into a into x into y. It is product of all these terms. Okay, so 3a squared x plus ಅಂತ ಒಂದಿದೆ. ಓಕೆ, ಸೊ ಏನೇನಿದೆ ಇದರಲ್ಲಿ, ಮೈನಸ್ 2ay x squared ಇದೆ ಅಂತ ಇಟ್ಕೊಳ್ಳೋಣ. ದಿಸ್ ಇಂಪ್ಲೈಸ್ -1 into 2 into a into y
ಇಂಟು ಎಕ್ಸ್ ಅಂತ ಹೇಳಿ. ಸೊ ಅಲ್ಲಿಗೆ ಏನ್ ಮಾಡ್ತೀವಿ ನಾವು ಆಲ್ಜಿಬ್ರಾನಲ್ಲಿ ಆಲ್ಫಬೆಟ್ನ ವಾಪಸ್ ಅದರಿಂದನೇ ಮಲ್ಟಿಪ್ಲೈ ಮಾಡ್ತಾ ಇದ್ರೆ ವಿ ಯೂಸ್ ದಿ symbol of expressing repeated multiplication by the same number or value by using base and exponent format ಅಂತ base and exponent format. ಸೊ ಏನೇನು ತಿಳ್ಕೊಂಡಿರ್ಬೇಕು ಅಂತಂದ್ರೆ ನೀವು whenever a number or alphabet for a number, for alphabet, a number or alphabet to represent any number or repeatedly multiplied by the same number or alphabet, we use the method of representing them as exponents ಅಂತ ಹೇಳಿ. ಇದು ಯಾತಕ್ಕೆ ಬರುತ್ತೆ ಅಂದ್ರೆ 7ನೇ ಕ್ಲಾಸ್ ಹುಡುಗರು ಇರೋದ್ರಿಂದ. ಓಕೆ, ಕೆಲವು ಸ್ಕೂಲಲ್ಲಿ ಆಗಿರ್ಬೋದು, ಕೆಲವು ಸ್ಕೂಲಲ್ಲಿ ಆಗಿಲ್ಲದೆ ಇರ್ಬೋದು. ಸೊ ಎಕ್ಸಾಂಪಲ್ 2 into 2 into 2, 3 times we have multiplied. So the number which is multiplied becomes the base. The number of times it is multiplied becomes index. So ಯಾವ ನಂಬರ್ನ ನಾವು ಪದೇ ಪದೇ ಅದೇ ನಂಬರಿಂದ ಗುಣಿಸ್ತಾ ಹೋಗ್ತೀವಿ ಅದನ್ನ ಬೇಸ್ ಅಂತೀವಿ. ಎಷ್ಟು ಸತಿ ಅಂದ್ರೆ ಎಷ್ಟು ನಂಬರ್ ತಗೊಂಡು ಒಂದನ್ನೊಂದು ಗುಣಿಸಿದೀವಿ ಅಂದ್ರೆ ಈಗ 3 2 ತಗೊಂಡು ಗುಣಿಸಿದೀವಿ. ಸೊ we write that number of times 2 is considered for multiplication as the index. Okay, this is the base. ಇದನ್ನ ಇಂಡೆಕ್ಸ್ ಅಂತ ಕರೀತಾರೆ, ಆರ್ ಎಕ್ಸ್ಪೋನೆಂಟ್ ಅಂತಾನು ಕರೀತಾರೆ, ಇಂಡೆಕ್ಸ್ ಅಥವಾ ಎಕ್ಸ್ಪೋನೆಂಟ್ ಅಂತ ಕರೀತಾರೆ. ಸೊ similarly, suppose I multiplied a into a into a into a, ಬೇಸ್ ಯಾವುದು ಎ, ಆ ವ್ಯಾಲ್ಯೂ. ಸೊ ಎ ಅನ್ನೋದಕ್ಕೆ ನಾನು ಏನು ಬೆಲೆ ಕೊಡ್ತೀನೋ ಆ ಬೆಲೆ ಎಷ್ಟು ಬೇಕಾದ್ರೂ ಆಗಿರ್ಬೋದು. ಸೊ ಐ ಹ್ಯಾವ್ ಟೇಕನ್ 4a number of a's to multiply itself. Therefore, it is written to the power 4. ಇದು ಬೇಸು, ಇದು ಎಕ್ಸ್ಪೋನೆಂಟ್. ಸೊ therefore b cubed ಅಥವಾ b squared implies b into b. ಏನು ಬೇಸ್ ಬಿ ಇದೆ, 2 ತಗೊಂಡಿದ್ದೀನಿ ಅಂತ ಇಂಡೆಕ್ಸ್ ಇದರಿಂದ b into b ಅಂತ ಹೇಳ್ಬಿಟ್ಟು. ಓಕೆ, a cubed x squared y to the power of 4 implies ಏನು a into a into a. ಇದ್ರ ಬೇಸ್ 3 ಇತ್ತು, ಇದು ಒಂದು ವ್ಯಾಲ್ಯೂ. ಓಕೆ, ಇನ್ನೊಂದು ವ್ಯಾಲ್ಯೂ ಈ ತರ ಒಂದು ಬ್ರಾಕೆಟ್ ಇನ್ನೊಂದು ಬ್ರಾಕೆಟ್ ಪಕ್ಕ ಬರೆದ್ರೆ ಈ ವ್ಯಾಲ್ಯೂ ಅದರಿಂದ ಗುಣಿಸ್ತಾ ಇದೆ ಅಂತ. ದಟ್ ಮೀನ್ಸ್ ದೇರ್ ಈಸ್ ಮಲ್ಟಿಪ್ಲಿಕೇಶನ್ ಅಂತ. ಎಕ್ಸ್ ಸ್ಕ್ವೇರ್ಡ್ ಅಂದ್ರೆ ಎಕ್ಸ್ ಇಂಟು ಎಕ್ಸ್ ಅಂತ ಹೇಳಿ. ಸೊ ವೈ ಅನ್ನೋದು ಎಷ್ಟು ಸತಿ ಇದೆ, ಬೇಸ್ 4 ಸತಿ ಇದೆ, 4 ವೈನ ಅದರಿಂದ ಒಂದಕ್ಕೊಂದಕ್ಕೆ ಗುಣಿಸ್ತಾ ಇದ್ದೀವಿ ಅಂತ ಹೇಳಿ. ಓಕೆ, ಸೊ ಫಾರ್ ದಿಸ್ ಈ ತರ ಆಲ್ಜಿಬ್ರೈಕ್ ಟರ್ಮ್ಸ್ ಬರೆದಾಗ ಒಂದನ್ನೊಂದನ್ನ ನಾನು ಸಪೋಸ್ ಐ ಹ್ಯಾವ್ ಟು ಮಲ್ಟಿಪ್ಲೈ. ಓಕೆ,
we will develop the laws of exponents while writing, and then while considering which are the terms, like terms, ಈ ಥರದ್ದೆಲ್ಲ ಮಾಡೋದಕ್ಕೆ we should use the laws of exponent. So laws of exponents ತರ ಬರೆದ್ರೆ ನಾನು ಅದು ಏನಾಗುತ್ತೆ ಅಂತ ಹೇಳ್ಬಿಟ್ಟು ಇದನ್ನು ಹೋದ್ಸತಿ ಮಾಡಿದ್ದೆ, ಬಟ್ ಒಂದ್ಸತಿ ಸುಮ್ಮನೆ ತೋರಿಸ್ತೀನಿ. ಈ ಲಾಸ್ ಆಫ್ ಎಕ್ಸ್ಪೋನೆಂಟ್ಸ್ ಕರೆಕ್ಟಾಗಿ ತಿಳ್ಕೊಂಡ್ರೆ ಲೈಕ್ ಟರ್ಮ್ಸು ಅನ್ಲೈಕ್ ಟರ್ಮ್ಸ್ ಅವೆಲ್ಲ ಗೊತ್ತಾಗುತ್ತೆ. ಸೊ ಲಾಸ್ ಆಫ್ ಎಕ್ಸ್ಪೋನೆಂಟ್ಸ್ ಅಂತ ಬರೆದ್ರೆ ಏನು? ಸೊ ಎ ಕ್ಯೂಬ್ಡ್ ಇಂಟು ಎ ಸ್ಕ್ವೇರ್ಡ್ ಅಂತ ಬರೆದ್ರೆ ಎ ಅನ್ನೋದು 3 ಸತಿನೂ ಆಗಿದೆ. ಇದನ್ನ ಮತ್ತೆ ಎ ಇಂದ ಇನ್ನೊಂದು 2 ಸತಿ ಗುಣಿಸಿದ್ರೆ ಒಟ್ಟು ಎಷ್ಟಾಯ್ತು ಇವಾಗ? 1 2 3 4 5. Therefore this leads to a to the power of 5, which implies a to the power of 3 plus 2 ಎರಡನ್ನು ಕೂಡಿದ್ವಿ ನಾವು. ಸೊ ಇಲ್ಲಿ 3a ಪ್ಲಸ್ 2a ಎರಡನ್ನು ತಗೊಂಡು ನಾವು ಗುಣಿಸಿದ್ರಿಂದ ಈ ಥರ ಆಯಿತು. ಸೊ ಒಂದು ಬೇಸ್ ಇದ್ರೆ ಅದಕ್ಕೊಂದು ಎಕ್ಸ್ಪೋನೆಂಟ್ ಎಮ್ ಅಂತಿದೆ, ಇನ್ನೊಂದು ಸತಿ ಅದೇ ಬೇಸ್ಗೆ ಇನ್ನೊಂದು ಎಕ್ಸ್ಪೋನೆಂಟ್ ಎನ್ ಅಂತಿದೆ. ಎಮ್ ಒಂದು ಬೆಲೆ, ಎನ್ ಒಂದು ಬೆಲೆ ಇದ್ರೆ ವಿ ಕ್ಯಾನ್ ರೈಟ್ ಇಟ್ ಆಸ್ ಎ ಟು ದಿ ಪವರ್ ಆಫ್ ಎಮ್ ಪ್ಲಸ್ ಎನ್ ಅಂತ ಹೇಳಿ. ಓಕೆ, ಸಿಮಿಲರ್ಲಿ ಎ ಕ್ಯೂಬ್ಡ್ ಬೈ ಎ ಸ್ಕ್ವೇರ್ಡ್ ಇದೆ ಅಂತ ಇಟ್ಕೊಂಡ್ರೆ ಎ ಇಂಟು ಎ ಡಿವೈಡೆಡ್ ಬೈ ಎ ಇಂಟು ಎ ಅಂತ. ಬೇಸ್ ಎ 2 ಎಕ್ಸ್ಪೋನೆಂಟ್ ಇದ್ರೆ 2 ಸತಿ ಎ ತಗೊಂಡು ಗುಣಿಸೋದು, 3 ಸತಿ ಇದ್ರೆ 3 ಸತಿ ಗುಣಿಸೋದು ನ್ಯೂಮರೇಟರ್ನಲ್ಲಿ. ಸೊ ಮಲ್ಟಿಪ್ಲಿಕೇಶನ್ನಲ್ಲಿ ಪ್ರತಿಯೊಂದು ಟರ್ಮ್ನು ವಿ ಕಾಲ್ ದೆಮ್ ಫ್ಯಾಕ್ಟರ್ಸ್. ಸೊ ಎ ಇಸ್ ಎ ಫ್ಯಾಕ್ಟರ್. ಡಿವಿಷನಲ್ಲಿ ಕಾಮನ್ ಫ್ಯಾಕ್ಟರ್ಸ್ ಕೆನ್ ಬಿ ಕ್ಯಾನ್ಸಲ್ಡ್. ಸೊ ಎಷ್ಟು ಉಳಿತು ನನಗೆ? ಎ ಅಂತ ಉಳಿತು. ಈ ಏನು ಅನ್ನೋದು ಹೆಂಗೆ ಬಂತು ನನಗೆ? ಇದಿಷ್ಟು ಏನಿತ್ತು ಇಲ್ಲಿ? ಎ ಕ್ಯೂಬ್ ಇತ್ತು. ಇದಿಷ್ಟು ಏನಿತ್ತು? ಎ ಸ್ಕ್ವೇರ್ಡ್ ಇತ್ತು. ಸೊ 3 ಎನಲ್ಲಿ ಕೆಳಗಡೆ 2 ಎ ಕ್ಯಾನ್ಸಲ್ ಮಾಡ್ತು, 1 ಉಳಿತು ಅಂತ. ದೇರ್ಫೋರ್ ಇಟ್ ಕ್ಯಾನ್ ಬಿ ರಿಟರ್ನ್ ಆಸ್ ಅನ್ ಅರಿಥಮೆಟಿಕ್ ಆಪರೇಷನ್. ಹೌ ಕ್ಯಾನ್ ಐ ರೈಟ್ ಇಟ್? ಎ ಟು ದಿ ಪವರ್ ಆಫ್ 3 minus 2. ಇದೇನಿದು? ಎಕ್ಸ್ಪೋನೆಂಟ್ ಆಫ್ ನ್ಯೂಮರೇಟರ್. ಇದೇನಿದು? ಎಕ್ಸ್ಪೋನೆಂಟ್ ಆಫ್ ಡಿನಾಮಿನೇಟರ್ ಅಂತ. ಕೆಳಗಡೆ ಯಾವ್ದ್ರಿಂದ ಭಾಗಿಸ್ತೀವೋ ಅದನ್ನ ಡಿನಾಮಿನೇಟರ್ ಅಂತೀವಿ, ಯಾವುದನ್ನ ಭಾಗಿಸ್ತಾ ಇದೀವೋ ಅದನ್ನ ನ್ಯೂಮರೇಟರ್ ಅಂತ ಕರಿತೀವಿ. ಈ ಮಧ್ಯ ಲೈನ್ ಏನಿದೆ ಅದಕ್ಕೆ ನಾವು ದಿ ಲೈನ್ ಆಫ್ ಡಿವಿಷನ್ ಅಥವಾ ಆ ಫ್ರಾಕ್ಷನ್ಸ್ ಅಂತ ಬರೆದಾಗ ಫ್ರಾಕ್ಷನ್ ಬಾರ್ ಅಂತ ಕರಿತೀವಿ. ಓಕೆ, ಸೊ ದಿಸ್ ಲೈನ್ ಇಂಪ್ಲೈಸ್, ಆಕ್ಚುಲಿ ನೋಡಿ, ಆ ಡಿವೈಡೆಡ್ ಬೈ ಸೈನ್ ಅಂತ ಬರೆಯೋದೇ ಹಿಂಗೆ ನಾವು. ಇಟ್ ಶೋಸ್ ದೇರ್ ಈಸ್ ಎ ನಂಬರ್ ಇನ್ ದಿ ನ್ಯೂಮರೇಟರ್ ಅಂಡ್ ದೇರ್ ಇಸ್ ಎ ನಂಬರ್ ಇನ್ ದಿ ಡಿನಾಮಿನೇಟರ್. ಡಿನಾಮಿನೇಟರ್ ಇಂದ ನ್ಯೂಮರೇಟರ್ನ we are dividing them into equal parts, as many equal parts as the denominator. 4/2 ಅಂತ ಬರೆದ್ರೆ 4ನ್ನ ಕೆಳಗಡೆ 2 ಅಂತಿತ್ತು, 2 ಸಮಭಾಗ ಮಾಡ್ತಾ ಇದ್ದೀನಿ ಅಂತ ಹೇಳಿ. ಸೊ ದಟ್ ಈಸ್ ಡಿವಿಷನ್ divides the numerator into equal sizes, as many sizes as the number of the denominator ಅಂತ. ಅದು ಚೆನ್ನಾಗಿ ತಿಳ್ಕೊಂಡಿರ್ಬೇಕು. ಸೊ ಅದಕ್ಕೇನೆ ನ್ಯೂಮರೇಟರ್ ಡಿನಾಮಿನೇಟರ್ ಎರಡನ್ನೂ ಇರುತ್ತೆ ಡಿವಿಷನ್ ಮಾಡೋದಕ್ಕೆ ಅಂತ ಇದು ಬರಿತೀವಲ್ಲ. ಸೊ ದಟ್ ಈಸ್ ವೈ ವಿ ಯೂಸ್ ದಿಸ್ ಸಿಂಬಲ್ ಫಾರ್ ಡಿವಿಷನ್. ಸೊ ಇಲ್ಲಿ ಮೇಲ್ಗಡೆ ನ್ಯೂಮರೇಟರ್ನಲ್ಲಿ ಎ ಇಂಟು ಎ ಇದೆ, ಡಿನಾಮಿನೇಟರ್ ಎ ಇಂಟು ಎ ಇದೆ. ಕಾಮನ್ ಫ್ಯಾಕ್ಟರ್ಸ್ 4 ಡಿವೈಡೆಡ್ ಬೈ 4 ಅಂದ್ರೆ ಏನು? 4ಅನ್ನ ಒಂದು ಸಮಭಾಗವಾಗಿ ಭಾಗಿಸಿದ್ರೆ ಎಷ್ಟು 4 ಉಳಿಯುತ್ತೆ? ಒಂದೇ 4 ಉಳಿಯೋದು. 8ನ ಡಿವೈಡೆಡ್ ಬೈ 4 ಮಾಡಿದ್ರೆ ಆ 8ಅಲ್ಲಿ 2 4 ಇದೆ, 4 ಪ್ಲಸ್ 4 ಅಂತಿದೆ. ಅದನ್ನ 4 ಇಂದ ಡಿವೈಡ್ ಮಾಡಿದಾಗ ಎಷ್ಟು 4 8ರಲ್ಲಿ ಇದೆ ಅನ್ನೋದು ಬರುತ್ತೆ. ಸೊ 2 4 ಇದೆ ಅಂತ. ಸೊ 4 2 8 ಅಂತ. ದೇರ್ಫೋರ್ 4 and 2 ಮಲ್ಟಿಪ್ಲೈ ಮಾಡಿದ್ರಿಂದ 4 ಮತ್ತೆ 2 ಫ್ಯಾಕ್ಟರ್ಸ್ ಆಫ್ 8 ಅಂತ ಹೇಳ್ತೀವಿ. ಹಾಗೇನೆ ಎ ಸ್ಕ್ವೇರ್ಡ್ ಅಲ್ಲಿ ಎ ಅಂಡ್ ಎ ಆರ್ ಫ್ಯಾಕ್ಟರ್ಸ್ ಆಫ್ ಎ ಸ್ಕ್ವೇರ್ಡ್. ಸೊ ಕಾಮನ್ ಫ್ಯಾಕ್ಟರ್ಸ್ ಏನಿರುತ್ತೆ ಡಿವೈಡ್ ಮಾಡಿದಾಗ, ಇಫ್ ಐ ಡಿವೈಡ್ ಎ ನ್ಯೂಮರೇಟರ್
by the same value as the denominator, what I get is 1, because when I divide a number by itself, what I get is I have not created any divisions. It remains the same. So ಎಷ್ಟು ಭಾಗ ಉಳಿತು, 4ರಿಂದ ಭಾಗಿಸಿದಾಗ ಎಷ್ಟು 4 ಉಳಿತು ಅಂದ್ರೆ 1 4 ಉಳಿಯುತ್ತೆ ಅಂತ. So 4 divided by 4, 5 divided by 5, a divided by a. That is why we call, whenever the common factors are there in numerator and denominator, their division gives me 1. So ಅದನ್ನ a ಡಿವೈಡ್ ಮಾಡಿದ್ವಿ. ಸೊ ಇದನ್ನೇ ನಾವು ಜನರಲ್ ಆಗಿ ಬರೋದಕ್ಕೆ ಹೆಂಗೆ ಬರೀಬಹುದು? therefore a to the power of m ಅಂತ ಹೇಳಿ m ನ್ಯೂಮರೇಟರ್ ಎಕ್ಸ್ಪೋನೆಂಟು, a to the power of n ಅಂತ ಬರೆದ್ರೆ n ನ್ಯೂಮರೇಟರ್ ಎಕ್ಸ್ಪೋನೆಂಟು. therefore a to the power of m minus n ಅಂತ ಬರಿಬೋದು ನಾನು. ಸೊ a to the power of m minus n ಅಂತ ನಾನು ಬರಿಬೋದು. ಓಕೆ, so this is also a rule. A to the power of m into a to the power of n ಇದು ರೂಲು. ಇದು a ಕ್ಯೂಬ್ ಇರುತ್ತೆ, ಹಿಂಗಿರುತ್ತೆ. ಹಾಗೇನೆ ಇದನ್ನು ಕೂಡ ದಿಸ್ ಇಸ್ ಎ ರೂಲ್. ಇದು this is law of exponent for multiplication. Therefore law of exponent for multiplication. ಇದು law of exponent for division ಅಂತ ಹೇಳಿ. Now suppose m equals n. Suppose m equals n ಅಂತ ಇಟ್ಕೊಳ್ಳೋಣ. Then a to the power of m, suppose m equals n, then a to the power of m by a to the power of n equals a to the power of m by a to the power of m, which is a to the power of m minus m ಅಂತ ಆಯ್ತು. ಸೊ n ಇದಾಗದಲ್ಲ. ಸೊ therefore ಇಲ್ಲಿ ನೋಡಿ, ಇಲ್ಲಿ a to the power of m by a to the power of n ಅಂದ್ರೆ a to the power of m by a to the power of m ಅಂದ್ರೆ, ಫಾರ್ ಎಕ್ಸಾಂಪಲ್ a cubed by a cubed ಅಂತಿದೆ ಅಂತ ಇಟ್ಕೊಳ್ಳೋಣ. ಏನಾಗುತ್ತೆ? a ಇಂಟು a ಇಂಟು a 3 ಸತಿ, ಇಲ್ಲಿ ಕೆಳಗಡೆನು a ಇಂಟು a ಇಂಟು a 3 ಸತಿ ಬರೆದ್ರೆ ಪ್ರತಿ ಫ್ಯಾಕ್ಟರ್ ಆಫ್ ಏನು ಕ್ಯಾನ್ಸಲ್ ಆಗ್ಬಿಟ್ಟು 1 ಅಂತ ಬರುತ್ತೆ. therefore ನಾನು ಏನಾಯ್ತು, a to the power of 3 minus 3 equals a to the power of 0 equals 1 ಅಂತ ಬಂತು. This again holds good for any value of m and n. Any value of m. a to the power of 100 divided by a to the power of 100 ಅಂತಂದ್ರೂ 1. So therefore a to the power of 0 in general equals 1 ಅಂತ ಹೇಳಿ. a to the power of 0 equals 1 ಅಂತ ಹೇಳಿ. ನೋಡಿ ಇಲ್ಲಿ, suppose m equals 0, then ನನಗೇನು ಬರುತ್ತೆ? ಸಪೋಸ್ m equals 0 ಆದರೆ, ಸಪೋಸ್ m equals 0 ಆದರೆ ಏನು ಬರುತ್ತೆ ನನಗೆ? then a to the power of 0 by a to the power of n equals a to the power of 0 minus n. ಓಕೆ, ಅಥವಾ ಇದನ್ನು ಫಸ್ಟ್ ಹಿಂಗೆ ಬರೆಯೋಣ. a to the power of 0 ಅಂತಂತಂದ್ರೆ ನಾವು ಯಾವಾಗಲೂ ಹೇಳಿದ್ದೀವಿ 1 divided by
by a to the power of n. ಓಕೆ, ಎ ಟು ದಿ ಪವರ್, ಇದು ಒಂದು ನಿಮಿಷ ಇದನ್ನ ಹಿಂಗೆ ಬರೀತೀನಿ, ಫಸ್ಟ್ ಬರೆದಿದ್ದೆ ಬರೀನಿ. ಸೊ a to the power of 0 minus n equals a to the power of minus n ಅಂತ ಆಯ್ತು, which is 1 by a to the power of n, because a to the power of 0 equals 1 ಅಂತ. So therefore this is a very important rule. ಏನು ನಮ್ಗೆ ಬಂತು? a to the power of minus n equals 1 by a to the power of n. This is also an important law. You should always remember. Similarly, this is also an important law. Okay. ಈಗ ನಾವು ಇದೆರಡನ್ನ ಬಹಳ ಇಂಪಾರ್ಟೆಂಟ್ ನಾವು ತಿಳ್ಕೊಂಡಿದ್ರೆ ಆಲ್ಜಿಬ್ರಾಯಿಕ್ ಟರ್ಮ್ಸ್ ನಾವು ಗುಣಿಸೋದು ಭಾಗಿಸೋದು ಎಲ್ಲ ಮಾಡೋದಕ್ಕೆ ಇಟ್ ವಿಲ್ ಬಿ ವೆರಿ ಈಸಿ. Now I will revisit concept of like terms. ಇದೊಂದು ಇಂಪಾರ್ಟೆಂಟ್. ನಿಮ್ಮ ಹೈಯರ್ ಕ್ಲಾಸ್ ಹುಡುಗ ಒಬ್ಬ ಇದನ್ನ ಏನು ಅಂತ ಕೇಳಿದ್ದ, ಕಾನ್ಸೆಪ್ಟ್ ಆಫ್ ಲೈಕ್ ಟರ್ಮ್ಸ್ ಅಂತ. ಸೊ ಆಲ್ಜಿಬ್ರಾಯಿಕ್ ಟರ್ಮ್ ಅಂದ್ರೆ ಏನಿರುತ್ತೆ? ಆಲ್ಜಿಬ್ರಾಯಿಕ್ ಟರ್ಮ್ ನಲ್ಲಿ ಒಂದು ಸೈನ್ ಇರುತ್ತೆ, ಒಂದು ಅಂಕಿ ಇರುತ್ತೆ, ಎಷ್ಟಾರು ಇರಲಿ, ಒಂದು ಆಲ್ಫಾಬೆಟ್ ಇರ್ಬೋದು. ಆ ಆಲ್ಫಾಬೆಟ್ನ ಗುಣಿಸಿದ್ರೆ ನಾನು ಅದಕ್ಕೊಂದು ಪವರ್ ಇರ್ಬೋದು, ಇನ್ನೊಂದು ಆಲ್ಫಾಬೆಟ್ ಇರ್ಬೋದು, ಅದಕ್ಕೊಂದು ಎಕ್ಸ್ಪೋನೆಂಟ್ ಇರ್ಬೋದು. ಸೊ ಇವೆಲ್ಲನೂ ಬರೋದ್ರಿಂದ ದಿಸ್ ಇಂಪ್ಲೈಸ್ ವಾಟ್? +1 into 2. ಯಾವಾಗ್ಲೂ ಪ್ಲಸ್ ಅಥವಾ ಮೈನಸ್ ಅಂತ ಬರೆದ್ರೆ ಅದು ಒಂದು ವ್ಯಾಲ್ಯೂ +1 ಇದೆ ಅಂತ ಅಥವಾ -1 ಇದೆ ಅಂತ. ಇಂಟು 2 ಇಂಟು a ಸ್ಕ್ವೇರ್ಡ್ ಅಂದ್ರೆ a ಇಂಟು a ಇಂಟು b ಇಂಟು b ಇಂಟು b ಅಂತ ಬಂತು ನೋಡಿ. ಸೊ ನಾವು ಯಾವಾಗಲೂ ಏನು ಮಾಡ್ತೀವಿ, ಆಲ್ಜಿಬ್ರಾದಲ್ಲಿ ಎಕ್ಸ್ ಅಂತ ಬರೆದ್ಬಿಟ್ರೆ ಅದೇ ಒಂದು ಆಲ್ಫಾಬೆಟ್ ಥರ ಕಾಣಿಸುತ್ತೆ ಅಂತ ಅಂದ್ಬಿಟ್ಟು ಅದನ್ನು ತೆಗೆದ್ಬಿಡ್ತೀವಿ. ತೆಗೆದ್ಬಿಟ್ಟು ಏನು ಮಾಡ್ತೀವಿ, ಇಲ್ಲಿ ಕೆಳಗಡೆ ಒಂದೊಂದು ಚುಕ್ಕೆ ಹಿಂಗೆ ಇಟ್ಕೊಂಡು ಹೋಗ್ತೀವಿ. ಸೊ ಇಟ್ ಇಂಪ್ಲೈಸ್ ವಿ ಆರ್ ಮಲ್ಟಿಪ್ಲೈಯಿಂಗ್. ಇಲ್ಲಿ ನೋಡಿ, ಇಲ್ಲಿ ಬಿ ಅನ್ನೋದೊಂದು ಆಲ್ಫಾಬೆಟ್ ಇದೆ, ಅದನ್ನು ವೇರಿಯಬಲ್ ಅಂತ ಕರಿಬೋದು ನಾನು. ಎ ಅನ್ನೋದೊಂದು ಆಲ್ಫಾಬೆಟ್ ಇದೆ, ಅದನ್ನು ನಾನು ವೇರಿಯಬಲ್ ಅಂತ ಕರಿಬೋದು. ಒಂದು ಅಂಕಿ ಇದೆ, ಇನ್ನೊಂದು ಸೈನ್ ಇದೆ. ಸೊ ವಿ ಹ್ಯಾವ್ ಎ ಸೈನ್, ವಿ ಹ್ಯಾವ್ ಎ ನ್ಯೂಮರಿಕಲ್, numeral, and then we have variables ಇದೆರಡನ್ನು. ಆಯ್ತಾ? ಈಗ this whole thing constitutes an algebraic term. Therefore algebraic term is the product of or multiple of sign, number and variables with their exponents ಅಂತ ಹೇಳಿ, with their exponents, variables with their exponents. ನೋಡಿ ಏನೆಲ್ಲ ಇದೆ ಇದರಲ್ಲಿ: ಸೈನು, ನಂಬರು, ವೇರಿಯಬಲ್ಲು ಎ ಅದ್ರದ್ದು ಎಕ್ಸ್ಪೋನೆಂಟ್ 2, ವೇರಿಯಬಲ್ ಬಿ ಅದರ ಎಕ್ಸ್ಪೋನೆಂಟು 3. ಸೊ ಈಗ now let us write certain terms. Plus 2a cubed b squared, one term, minus 3
a squared b cube plus 3a cubed b cubed minus half a cubed b squared plus 1/3 a cube b cube ಈ ತರ ಇದೆ ಅಂತ ಇಟ್ಕೊಳ್ಳೋಣ. ಇಲ್ಲಿ ನೋಡಿ, ಇಲ್ಲಿ ಈ ಟರ್ಮ್ ನಲ್ಲಿ ಸೈನ್ ಪ್ಲಸ್ ಇದೆ, ನಂಬರ್ 2 ಇದೆ, ಅಂಡ್ ದೆನ್ ವೇರಿಯಬಲ್ ಎ ಅದ್ರದ್ದು ಎಕ್ಸ್ಪೋನೆಂಟ್ 3 ಇದೆ, ವೇರಿಯಬಲ್ ಬಿ ಅದ್ರದ್ದು ಎಕ್ಸ್ಪೋನೆಂಟ್ 2 ಇದೆ. ಇಲ್ಲಿಗೆ ಬಂದ್ರೆ ಸೈನ್ ಮೈನಸ್ ನಂಬರ್ 3, ವೇರಿಯಬಲ್ ಎ ಅದ್ರದ್ದು ಎಕ್ಸ್ಪೋನೆಂಟ್ 2, ವೇರಿಯಬಲ್ ಬಿ ಎಕ್ಸ್ಪೋನೆಂಟ್ 3 ಪ್ಲಸ್ 3 ಅಂತ ಬರೆದ್ರೆ ಎ ಕ್ಯೂಬ್ ಇದೆ, ಇಲ್ಲಿ ಬಿ ಕ್ಯೂಬ್ ಇದೆ, ಇಲ್ಲಿ ಮೈನಸ್ ಹಾಫ್ ಎ ಕ್ಯೂಬ್ ಬಿ ಸ್ಕ್ವೇರ್ ಇದೆ, ಇಲ್ಲಿ ಪ್ಲಸ್ 1/3 ಎ ಕ್ಯೂಬ್ ಬಿ ಕ್ಯೂಬ್ ಇದೆ. ಈಗ ಏನಪ್ಪಾ ಅಂತಂತಂದ್ರೆ ನಾವು ಎಗೆ ಮತ್ತು ಬಿಗೆ ಒಂದು ಬೆಲೆ ಕೊಟ್ರೆ ಆ ಬೆಲೆ ಈ ಎ ಬಿ ಇವುಗಳ ಎಕ್ಸ್ಪೋನೆಂಟ್ ಏನಿದೆಯೋ ಅದ್ರ ಬೇಸಿಸ್ ಇಂದ ಅದ್ರ ಬೆಲೆ ಚೇಂಜ್ ಆಗುತ್ತೆ ಹೊರತು ಈ ಎ ಕ್ಯೂಬ್ ಬಿ ಸ್ಕ್ವೇರ್ಡ್ ಅನ್ನೋದು ಇಟ್ ಈಸ್ ದಿ ಆಬ್ಜೆಕ್ಟ್ ಪಾರ್ಟ್ ಆಫ್ ಆಲ್ಫಾಬೆಟ್ಸ್. ಸೊ ಆಲ್ಫಾಬೆಟ್ಸ್ ಪಾರ್ಟ್ ವ್ಯಾಲ್ಯೂ ಮಾತ್ರ ನಾವು ಗಮನಿಸ್ತಾ ಇರಬೇಕು. ಸೊ ಆ ಲೆಕ್ಕದಲ್ಲಿ ತಗೊಂಡಾಗ ಈ ಎ ಕ್ಯೂಬ್ ಬಿ ಸ್ಕ್ವೇರ್ಡ್ ಅಂತ ಅನ್ನೋದ್ರಲ್ಲಿ ಎರಡರಲ್ಲೂ ಒಂದೇ ವೇರಿಯಬಲ್ ಇದೆ, ಇವೆರಡರಲ್ಲೂ ಇದರಲ್ಲಿ ಮತ್ತೆ ಇದರಲ್ಲಿ ನೋಡಿ, ಇಲ್ಲಿ ವೇರಿಯಬಲ್ ಎ ಇದೆ, ಎಕ್ಸ್ಪೋನೆಂಟ್ 3 ಇದೆ, ಇದರಲ್ಲೂ ವೇರಿಯಬಲ್ ಎ ಇದೆ, ಎಕ್ಸ್ಪೋನೆಂಟ್ 3 ಇದೆ, ಇಲ್ಲಿ ವೇರಿಯಬಲ್ ಬಿ ಎಕ್ಸ್ಪೋನೆಂಟ್ 2 ಇದೆ, ಇಲ್ಲೂ ವೇರಿಯಬಲ್ ಬಿ ಎಕ್ಸ್ಪೋನೆಂಟ್ 2 ಇದೆ. ಸೊ ಆ ಥರ ಇದ್ದಾಗ ದೆನ್ ವಿ ಕಾಲ್ ದೆಮ್ ಲೈಕ್ ಟರ್ಮ್ಸ್ ಬಿಕಾಸ್ ದಿ ಬೇಸಸ್ ಆರ್ ಸೇಮ್ and their exponents are also same. ಆ ಥರ ಇದ್ದಾಗ ಇದು ಎ ಕ್ಯೂಬ್ ಬಿ ಸ್ಕ್ವೇರ್ಡ್ ಅನ್ನೋದು ಒಂದು ಆಬ್ಜೆಕ್ಟ್, ಅದರ 2ರಷ್ಟು ಇಲ್ಲಿ ಅದರ ಮೈನಸ್ ಹಾಫ್ ರಷ್ಟು ಅಂತಿದ್ರೆ ಅದನ್ನ ನಾನು ಕೂಡ್ಬೋದು ಅಥವಾ ಕಳಿಬೋದು. ಇದೊಂಥರ ಎ ಕ್ಯೂಬ್ ಬಿ ಸ್ಕ್ವೇರ್ಡ್ ಎಲ್ಲ ಸೇರಿ ಒಂದು ಕ್ಲಾಸು ಎ ಕ್ಯೂಬ್ ಬಿ ಸ್ಕ್ವೇರ್ಡ್ ಅಂತ. ಸೊ ಬೇಸಿಕಲಿ ವಿ ಆರ್ ಇಂಟ್ರೆಸ್ಟೆಡ್ ಇನ್ ಕಂಪೇರಿಂಗ್ ದಿ ಆಲ್ಜಿಬ್ರೈಕ್ ಟರ್ಮ್ಸ್, ಸೀಯಿಂಗ್ ದಿ ಬೇಸ್ ಅಂಡ್ ಎಕ್ಸ್ಪೋನೆಂಟ್ಸ್. ಬೇಸು ಎಕ್ಸ್ಪೋನೆಂಟ್ ನೋಡಿ ಒಂದಕ್ಕೊಂದಕ್ಕೆ ನಾವು ಕಂಪೇರ್ ಮಾಡಿದಾಗ ಯಾವ್ಯಾವ ಟರ್ಮ್ಗೆ ಬೇಸು ಅದರ ಕರೆಸ್ಪಾಂಡಿಂಗ್ ಎಕ್ಸ್ಪೋನೆಂಟು, ಇಲ್ಲಿ ಎಗೆ ಎಕ್ಸ್ಪೋನೆಂಟ್ 3, ಬಿಗೆ ಎಕ್ಸ್ಪೋನೆಂಟ್ 2, ಅದನ್ನ ನಾವು ರೆಸ್ಪೆಕ್ಟಿವ್ ಎಕ್ಸ್ಪೋನೆಂಟ್ಸ್ ಅಂತ, ಎಗೆ 3 ಬಿಗೆ 2 ಅಂತ. ಇಲ್ಲೂ ಎಗೆ 3 ಬಿಗೆ 2 ಇದೆ. ಅದೇ ಇಲ್ಲಿ ಬಂದ್ರೆ ಎಗೆ 2 ಬಿಗೆ 3 ಇದೆ. ಸೊ ಎ ಸ್ಕ್ವೇರ್ಡ್ ಬಿ ಕ್ಯೂಬ್ has the same base but different exponents compared to a cube b squared. Either like term alla. So ega we define like terms anta in mele helidre algebraic term anta. We define like terms as the terms with the same base and respective exponents. Respective exponents ಅಂತಂದ್ರೆ ಯಾವ ಬೇಸಿಗೆ ಏನು ಎಕ್ಸ್ಪೋನೆಂಟ್ ಇರುತ್ತೋ ಇನ್ನೊಂದು ಟರ್ಮಲ್ಲೂ ಅದೇ ಬೇಸಿಗೆ ಅದೇ ಎಕ್ಸ್ಪೋನೆಂಟ್ ಇರಬೇಕು, ಅವಾಗ ರೆಸ್ಪೆಕ್ಟಿವ್ ಅಂತ ಹೇಳ್ತೀವಿ. ಓಕೆ, ಲೈಕ್ ಟರ್ಮ್ಸ್ as terms with same base and same respective exponents and same respective exponents. ಇದನ್ನ ಲೈಕ್ ಟರ್ಮ್ ಅಂತ ಹೇಳ್ತೀವಿ ನಾವು. ಓಕೆ, therefore plus 2a cubed b squared and minus half a cube b squared
are like terms. Please observe, we did not bother about plus or minus and the number 2 ಅಥವಾ ಹಾಫ್. ಈ ಥರ ಇದ್ದಾಗ ಅರ್ಥ ಏನು ಕೊಡ್ತದೆ, ಎ ಕ್ಯೂಬ್ ಬಿ ಸ್ಕ್ವೇರ್ಡ್ ಅನ್ನೋ ಒಂದು ಆಬ್ಜೆಕ್ಟು ಇದು 2 ಇದೆ, ಇಲ್ಲಿ ಎ ಕ್ಯೂಬ್ ಬಿ ಸ್ಕ್ವೇರ್ಡ್ ಅನ್ನೋ ಆಬ್ಜೆಕ್ಟು ಮೈನಸ್ ಅರ್ಧ ಇದೆ ಅಂಥೇಳಿ ವಿ ಕ್ಯಾನ್ ಆ್ಯಡ್ ಆರ್ ಸಬ್ಟ್ರಾಕ್ಟ್ ಸಚ್ ಟರ್ಮ್ಸ್. ಸಿಮಿಲರ್ಲಿ ಇಲ್ಲಿ ನೋಡಿ, ಇಲ್ಲಿ ಎ ಸ್ಕ್ವೇರ್ಡ್ ಬಿ ಕ್ಯೂಬ್ ಅನ್ನೋದು ಇನ್ಯಾವುದೂ ಇಲ್ಲ. ಅದೇ ಇಲ್ಲಿ ಎ ಕ್ಯೂಬ್ ಬಿ ಕ್ಯೂಬ್ ಇದೆ, ಇಲ್ಲೂ ಎ ಕ್ಯೂಬ್ ಬಿ ಕ್ಯೂಬ್ ಇದೆ. ಸಿಮಿಲರ್ಲಿ 3a cube b cube and 1/3 a cube b cube are like terms. 2a cubed b squared and minus 3a squared b cube are not like terms. They are also called unlike terms. They are called unlike terms. Okay, so they are not unlike terms. ಇಲ್ಲಿ ನೋಡಿ, ಇಲ್ಲಿ ಬೇಸ್ ಎ ಮತ್ತು ಬಿ, ಎ ಮತ್ತು ಬಿ ಇದೆ, ಆದರೆ ಇಲ್ಲಿ ಎಗೆ ಎಕ್ಸ್ಪೋನೆಂಟ್ 3, ಇಲ್ಲಿ ಎಗೆ ಎಕ್ಸ್ಪೋನೆಂಟ್ 2, ಇಲ್ಲಿ ಬಿಗೆ ಎಕ್ಸ್ಪೋನೆಂಟ್ 2, ಅಲ್ಲಿ ಬಿಗೆ ಎಕ್ಸ್ಪೋನೆಂಟ್ 3. ಯಾಕೆ ಅಂದರೆ, ಈಗ ಬಿಗೆ ನಾನು ಏನೋ ಒಂದು ಬೆಲೆ ಕೊಟ್ಟರೆ ಬಿ ಸ್ಕ್ವೇರ್ಡ್, ಬಿಗೆ 2 ಅಂತ ಬೆಲೆ ಕೊಡ್ತೀನಿ ಅಂತ ಇಟ್ಕೊಳ್ಳಿ. ಬಿ ಸ್ಕ್ವೇರ್ಡ್ ಅಂದರೆ 2 × 2 4 ಆಯಿತು. ಈ ಟರ್ಮಲ್ಲಿ ಬಿ ಕ್ಯೂಬ್ ಇದೆ, ಅದರಿಂದ 2 × 2 × 2 2 4 4 8 ಅಂತ ಆಗೋಗ್ಬಿಡುತ್ತೆ. So b squared and b cube are not of the same value. Similarly, a cube and a squared are not of the same value. When we assign a value to a cube ಮತ್ತು a squared ಅಲ್ಲಿ a ಒಂದು ಬೆಲೆ ಕೊಟ್ಟಾಗ a cube ಬೆಲೆನೇ ಬೇರೆ, a squared ಬೆಲೆನೇ ಬೇರೆ. ಹಾಗೆ b squared ಬೆಲೆನೇ ಬೇರೆ, b cube ಬೆಲೆನೇ ಬೇರೆ. So a cube into b squared, a squared into b cube, they are not the same terms. Okay, ಇದು ಇಟ್ಕೊಂಡ್ರೆ we can add or subtract only like terms. We can add or subtract only like terms. ಅದನ್ನ ಕರೆಕ್ಟ್ ಆಗಿ ಹೇಳಬೇಕು ಅಂದ್ರೆ ಲೈಕ್ ಆಲ್ಜಿಬ್ರೈಕ್ ಟರ್ಮ್ಸ್. ವಾಟ್ ಶುಡ್ ವಿ ನೋಟ್? We compare only variables and their respective exponents to decide like and unlike terms. Okay, it does not depend on, okay, the sign and number in the like terms may be different. Okay, this is what is important. Sign and numbers in the like terms may be different. If for example ಇಲ್ಲಿ ನೋಡಿ, ಇಲ್ಲಿ ಪ್ಲಸ್ ಇತ್ತು, ಇಲ್ಲಿ ಮೈನಸ್ ಇದೆ, ಇಲ್ಲಿ 2 ಇದೆ, ಇಲ್ಲಿ ಹಾಫ್ ಇದೆ, ಆದರೂ ಇದನ್ನು ನಾವು ಲೈಕ್ ಟರ್ಮ್ಸ್ ಅಂತ ಕರೆದ್ವಿ. ಯಾಕೆ? ಎ ಕ್ಯೂಬ್ ಬಿ ಸ್ಕ್ವೇರ್ಡ್, ಎ ಕ್ಯೂಬ್ ಬಿ ಸ್ಕ್ವೇರ್ಡ್ ಅನ್ನೋದು ಇಟ್ ಗಿವ್ಸ್ ದಿ ಕ್ಲಾಸ್ ಆಫ್ ದಟ್ ಟರ್ಮ್. ಸೊ ದಿ ನಂಬರ್ಸ್ ಓನ್ಲಿ ಟೆಲ್ ಹೌ ಮೆನಿ ಆಫ್ ಸಚ್ ಅ ಕ್ಲಾಸ್ ಇಸ್ ದೇರ್. ಎ ಕ್ಯೂಬ್ ಬಿ ಸ್ಕ್ವೇರ್ಡ್ ಅನ್ನೋದು ಎಷ್ಟಿದೆ, ಇಲ್ಲಿ ಎ ಕ್ಯೂಬ್ ಬಿ ಸ್ಕ್ವೇರ್ಡ್ ಅನ್ನೋದು ಎಷ್ಟಿದೆ, ಎ ಕ್ಯೂಬ್ ಬಿ ಸ್ಕ್ವೇರ್ಡ್ ಅನ್ನೋದು ಒಂದು ಬೆಂಡೆಕಾಯಿ ಏನೋ, ಅಂದರೆ ಇಟ್ ಈಸ್ ಆಫ್ ದಿ ಸೇಮ್ ಕ್ಲಾಸ್ ಅಂತ ಹೇಳಿ. ಓಕೆ, ಸೊ ದಿಸ್ ಈಸ್ ಸಮಥಿಂಗ್ ವಾಟ್ ಯು ಶುಡ್ ನಾವು
try to do. So now, using laws of exponents and using these concept of like and unlike terms idre, you will be able to add, subtract, multiply and divide. ಆಡ್ ಅಂಡ್ ಸಬ್ಟ್ರಾಕ್ಟ್ಗೆ ಲೈಕ್ ಟರ್ಮ್ಸ್ ಅನ್ನೋದು ಬೇಕು. ಮಲ್ಟಿಪ್ಲಿಕೇಶನ್ಗೆ ನಮಗೆ ಇಂಡೆಕ್ಸ್ ಕ್ಲಾಸ್ ಗೊತ್ತಿರಬೇಕು. ಯಾವಾಗ ಟರ್ಮ್ಸ್ ಆಫ್ ದಿ ಸೇಮ್ ಬೇಸ್ ಬರುತ್ತೆ, ಆ ಟರ್ಮ್ಸ್ ಆಫ್ ದಿ ಸೇಮ್ ಬೇಸ್ ಗುಣಿಸ್ಬೇಕಾದ್ರೆ ನಾನು ಈ ಇಂಡೆಕ್ಸ್ಗಳನ್ನು ಕೂಡ್ತೀನಿ. ಯಾವಾಗ ಡಿವೈಡ್ ಮಾಡ್ತೀನಿ, ಸೇಮ್ ಬೇಸ್ ಟರ್ಮ್ಸ್ನ ಒಂದು ಕಡೆಗೆ ತಂದ್ಬಿಟ್ಟು ನ್ಯೂಮರೇಟರ್ ಇಂಡೆಕ್ಸ್ ಇಂದ ಡಿನಾಮಿನೇಟರ್ ಇಂಡೆಕ್ಸ್ನ ಕಳಿತೀನಿ ಅಂತ ಹೇಳ್ಬಿಟ್ಟು, ದಿಸ್ ಈಸ್ ಹೌ ವಿ ವಿಲ್ ಡೂ ಇಟ್. In the last class, why I told all of this again today ಅಂತಂದ್ರೆ ತುಂಬ ದಿವಸನೂ ಆಗಿತ್ತು. ಆ್ಯಂಡ್ ಲಾಸ್ಟ್ ಕ್ಲಾಸಲ್ಲಿ ಮತ್ತೊಂದ್ಸತಿ ನಾವು ಸಿಲೆಬಸ್ ನೋಡಿದಾಗ 7th ಅವ್ರಿಗೆ ಸ್ಟಾರ್ಟ್ ಆಗ್ತಾ ಇದೆ, 8th ಅವ್ರಿಗೆ ಸ್ಟಾರ್ಟ್ ಆಗೋಗ್ಬಿಟ್ಟಿದೆ. ಹಾಗಾಗಿ ಒಂದ್ಸತಿ ಡೌಟ್ಗಳಿದ್ರೆ ಇರಲಿ ಅಂತ ಇನ್ನೊಂದ್ಸತಿ ಇದನ್ನ ಹೇಳಿದ್ದೀನಿ. ಸೊ ಇವತ್ತು ಐ ವಿಲ್ ಜಸ್ಟ್ ಫೋಕಸ್ ಆನ್ ಯೂಸಿಂಗ್ ದಿ ಎಕ್ಸ್ಪೋನೆಂಟ್ಸ್ ಆ್ಯಂಡ್ ದಿ laws of exponents to do multiplication and division. Okay, so ಅಡಿಷನ್ ಆ್ಯಂಡ್ ಸಬ್ಟ್ರಾಕ್ಷನ್ಗೆ ನಾನು ಒಂದು 2-3 ಲೆಕ್ಕ ಎಲ್ಲ ತೋರಿಸಿದ್ದೀನಿ. ಸಿಂಪಲ್ ಲೆಕ್ಕ ಎಲ್ಲ ಇವಾಗ ನಿಮಗೆ ಅಸೈನ್ಮೆಂಟ್ ಥರ. ಈಗ ನೆಕ್ಸ್ಟ್ ನಿಮ್ಮದು ಫಸ್ಟ್ ಟರ್ಮ್ ಎಕ್ಸಾಮು, ನೆಕ್ಸ್ಟ್ ರಜಾ ಎಲ್ಲ ಬಂದು ಈಗ ಒಂದು ಸುಮಾರು ದಿವಸ ಕ್ಲಾಸ್ ಇರೋದಿಲ್ವಲ್ಲ, ಆ ಟೈಮಲ್ಲಿ ನೀವು ನಾ ಕಳಿಸೋ ಅಸೈನ್ಮೆಂಟ್ ಎಲ್ಲ ಮಾಡಿ. ಯಾವುದಾದ್ರು ಗ್ಯಾಪ್ ಬೇಕು ಅಂತಂದರೆ ನಾನು ಅದಕ್ಕೆ ಒಂದು ರೆಕಾರ್ಡೆಡ್ ವಿಡಿಯೋ ಸ್ಯಾಂಪಲ್ದು ಮಾಡಿಬಿಟ್ಟು ಅದನ್ನು ಕಳಿಸ್ತೀನಿ, ಅಸೈನ್ಮೆಂಟ್ ಮಾಡೋಕ್ಕೆ ಅನುಕೂಲ ಆಗೋ ಹಾಗೆ. ಸೊ ಅಸೈನ್ಮೆಂಟ್ ಮಾಡಿದ್ರೆ ನಿಮಗೆ ಪ್ರಾಕ್ಟೀಸ್ ಆಗುತ್ತೆ. ಆಲ್ಜಿಬ್ರಾ ಪ್ರಾಬ್ಲಮ್ಸ್ ಪ್ರಾಕ್ಟೀಸ್ ಮಾಡಿದ್ರೆ ಫಸ್ಟ್ ನೀವು ಮ್ಯಾಥಮ್ಯಾಟಿಕ್ಸ್ನಲ್ಲಿ ಆಲ್ಜಿಬ್ರೈಕ್ ಕಾಂಪಿಟೇಷನ್ ಬಂತು ಅಂದರೆ ಯು ಆರ್ ಗೋಯಿಂಗ್ ಟು ಬಿ ವೆರಿ ಗುಡ್ ಇನ್ ಮ್ಯಾಥಮ್ಯಾಟಿಕ್ಸ್. ಇದೇ ಫಂಡಮೆಂಟಲ್. ಆಲ್ಜಿಬ್ರಾನ ಚೆನ್ನಾಗಿ ಕಲ್ತ್ಕೋಬೇಕು. ಓಕೆ, ಸೊ ಮಲ್ಟಿಪ್ಲಿಕೇಶನ್ and division of algebraic terms. ಫಸ್ಟ್ ಟರ್ಮ್ಸ್ನ ಡಿವೈಡ್ ಮಾಡೋದು ಕಲ್ತ್ಬಿಟ್ರೆ ಆಮೇಲೆ ನಾವು ಎಕ್ಸ್ಪ್ರೆಷನ್ಸ್ನೇ ಹೆಂಗೆ ಮಲ್ಟಿಪ್ಲೈ ಮತ್ತು ಡಿವೈಡ್ ಮಾಡ್ಬೋದು ಅಂತ ನೆಕ್ಸ್ಟ್ ಲೆವೆಲಿಗೆ ಹೋಗೋದು. ಓಕೆ, 1 given x squared ab cubed ಅಲ್ವಾ, ಈ ಥರ ಬರೋಣ. find, multiply 3x a squared b cubed by 1/6 x cubed a b squared c ಅಂತ ಇದೆ. ನೋಡಿ, ಇಲ್ಲಿ ಟರ್ಮ್ಸು ಯಾವ್ಯಾವ್ದಿದೆ? 3 ನ್ಯೂಮರಿಕಲ್ಲು, ಎಕ್ಸ್ ಒಂದು ವೇರಿಯಬಲ್ಲು, ಅದಕ್ಕೆ ಎಕ್ಸ್ಪೊನೆಂಟ್ 1 ಇದೆ. ಎಗೆ ಬೇಸು ಎಕ್ಸ್ಪೊನೆಂಟ್ 1 ಇದೆ. ಬಿನೂ ಒಂದು ಬೇಸು, ಅದಕ್ಕೆ ಎಕ್ಸ್ಪೊನೆಂಟ್ 3 ಇದೆ. ಇಲ್ಲಿ 1/6 ಅನ್ನೋದು ನಂಬರ್ ಇದೆ, ಎಕ್ಸ್ ಕ್ಯೂಬ್ಡ್ ಇದೆ, ಎ ಇದೆ, ಬಿ ಸ್ಕ್ವೇರ್ಡ್ ಇದೆ, ಸಿ ಇದೆ. ಇಲ್ಲಿ 3 ವೇರಿಯಬಲ್ ಇದಾವೆ, ಇಲ್ಲಿ 4 ವೇರಿಯಬಲ್ ಇದೆ. ಎಷ್ಟಾರೆ ಇರಲಿ, ದರ್ ಇಸ್ ನೋ ಪ್ರಾಬ್ಲಮ್. ಇಲ್ಲಿ ಸಿ ಇಲ್ಲ ಅಂತಂದ್ರೆ ಅರ್ಥ ಏನು? ನಮಗೆ ಆಗಲೇ ಹೇಳಿದ್ದೀವಿ, ಎನಿಥಿಂಗ್ ರೈಸ್ ಟು ಪವರ್ 0 ಈಸ್ 1 ಅಂತ. ಸೊ ಸಿ ಇಲ್ಲ ಅಂದರೆ ಸಿ ಟು ದಿ ಪವರ್ ಆಫ್ 0 ಇದೆ ಅಂತ ಮನಸ್ಸಲ್ಲಿ ಅನ್ಕೊಳ್ಳೋದು. ಸೊ ದಿಸ್ ಈಸ್ ಟು ಬಿ ಫಸ್ಟ್ ಅಂಡರ್ಸ್ಟುಡ್ ಲೈಕ್ ದಿಸ್. ಇದು ಒಂದು ಆಲ್ಜಿಬ್ರೈಕ್ ಟರ್ಮ್. ಸೊ ಬ್ರಾಕೆಟ್ ಹಾಕಿದ್ವಿ ಅಂತಂದ್ರೆ ಅದಷ್ಟು ಒಂದು ಮ್ಯಾಥಮ್ಯಾಟಿಕಲ್ ಆಬ್ಜೆಕ್ಟ್ ಅಂತ. ದಿಸ್ ಇಂಟು 1/6 ಎಕ್ಸ್ ಕ್ಯೂಬ್ಡ್ a b squared c. One by 6 ಈ ಥರ ಬರ್ದಿರೋಣ. ಓಕೆ, ಈಗ ಇಲ್ಲಿ ನೋಡಿ, ಇಲ್ಲಿ
we have to multiply all the elements of an algebraic term. Algebraic term ಅಂತಂದ್ರೆ ಏನು ಹೇಳಿದೆ ನಾನು, ಅದರಲ್ಲಿ ಏನೇನಿರುತ್ತೆ? ಸೈನ್ ಇರುತ್ತೆ, ನಂಬರ್ ಇರುತ್ತೆ, ವೇರಿಯೇಬಲ್ಸ್ ಇರುತ್ತೆ, ಅವುಗಳ ಎಕ್ಸ್ಪೋನೆಂಟ್ ಇರುತ್ತೆ. ಸೊ ಕರೆಸ್ಪಾಂಡಿಂಗ್ ಲಾಗಳೆಲ್ಲ ಉಪಯೋಗಿಸೋದು. ಸೊ ಫಸ್ಟು ವಿ ಹ್ಯಾವ್ ಟು ಮಲ್ಟಿಪ್ಲೈ ಸೈನ್ ಪ್ಲಸ್ ಇಂಟು ಪ್ಲಸ್, ಎರಡಕ್ಕೂ ಇದೆ. ದಿಸ್ ಈಸ್ ಪ್ರಾಡಕ್ಟ್ ಆಫ್ ಸೈನ್ಸ್. ಫಸ್ಟ್ ಅದನ್ನ ಮಲ್ಟಿಪ್ಲೈ ಮಾಡಬೇಕು. ಆಮೇಲೆ ನಂಬರ್ಸ್ ಇದೆ, 3 into 1/6. ಇದೇನಿದು? ದಿಸ್ ಈಸ್ ಪ್ರಾಡಕ್ಟ್ ಆಫ್ ನಂಬರ್ಸ್. ನೋಡಿ ಇಲ್ಲಿ ಸೈನ್ ಪ್ರಾಡಕ್ಟು, ನಂಬರ್ ಪ್ರಾಡಕ್ಟು ಎರಡನ್ನು ಮತ್ತೆ ಮಲ್ಟಿಪ್ಲೈ ಮಾಡ್ತಾ ಇದ್ದೀವಿ. ಯಾಕೆಂತಂದ್ರೆ ವಿ ಆರ್ ಆಕ್ಚುಲಿ ಮಲ್ಟಿಪ್ಲೈಯಿಂಗ್ 1/1. ದೆನ್ ಎಕ್ಸ್ ಅನ್ನೋದು ಒಂದು ಬೇಸ್ ವೇರಿಯಬಲ್ಲು. ನಾನು ಲಾ ಆಫ್ ಎಕ್ಸ್ಪೋನೆಂಟ್ ಉಪಯೋಗಿಸ್ಬೇಕಾದ್ರೆ ಐ ಕ್ಯಾನ್ ಅಪ್ಲೈ ದಿ ಲಾ ಓನ್ಲಿ ಟು ದಿ ಸೇಮ್ ಬೇಸ್. ನನಗೀಗ ಎ ಟು ದಿ ಪವರ್ ಆಫ್ ಎಮ್ ಇಂಟು ಎ ಟು ದಿ ಪವರ್ ಆಫ್ ಎನ್ ಇದ್ರೆ, ಎ ಟು ದಿ ಪವರ್ ಆಫ್ ಎಮ್ ಇಂಟು ಎ ಟು ದಿ ಪವರ್ ಆಫ್ ಎನ್ ಇದ್ರೆ ಎ ಟು ದಿ ಪವರ್ ಆಫ್ ಎನ್ ಪ್ಲಸ್ ಎನ್ ಅಂತ ಬರ್ಕೋಬೋದು. ಅಂದರೆ ಅಲ್ಲಿಗೆ ಏನಾಯಿತು? ಬೇಸ್ ಸೇಮ್ ಇರಬೇಕು, ಎಕ್ಸ್ಪೋನೆಂಟ್ ಡಿಫರೆಂಟ್ ಇದ್ರೂ ಗುಣಿಸಿದಾಗ ಸೇಮ್ ಬೇಸ್ಗೆ ಎಕ್ಸ್ಪೋನೆಂಟ್ನ ಕೂಡಿದ್ರೆ ನನಗೆ ಪ್ರಾಡಕ್ಟ್ ಆಫ್ ದಿ ಎಕ್ಸ್ಪೋನೆಂಟ್ಸ್ ಬರುತ್ತೆ, ಪ್ರಾಡಕ್ಟ್ ಆಫ್ ದಿ ಟರ್ಮ್ ಬರುತ್ತೆ. ದೇರ್ ಫೋರ್ ಮತ್ತೆ ಬ್ರಾಕೆಟ್ ಹಾಕ್ಕೊಂಡು ಎಕ್ಸ್ ಇಂಟು ಎಕ್ಸ್ ಕ್ಯೂಬ್ಡ್ ಅಂತ ಬರಿತೀನಿ. ನೋಡಿ, ಎಕ್ಸ್ ಕ್ಯೂಬ್ಡ್ ಎಲ್ಲ ಬರೆದಾಗ ಇಂಟು ಅಂತ ಬರೀಲಿಲ್ಲ, ಐ ಹ್ಯಾವ್ ರಿಟರ್ನ್ ಇಟ್ ಆಸ್ ಎ ಡಾಟ್. ಸೊ ದಿಸ್ ಈಸ್ ಪ್ರಾಡಕ್ಟ್ ಆಫ್ ವೇರಿಯಬಲ್ ಎಕ್ಸ್. ಇದು ಪ್ರಾಡಕ್ಟ್ ಆಫ್ ಎಕ್ಸ್ ಅಂತಾನೆ ಬರೆಯೋಣ, ಎಕ್ಸ್ ಟರ್ಮ್ಸ್. ನೆಕ್ಸ್ಟ್ ಏನ್ ಬರೀಬೇಕು? ಮತ್ತೆ ಇಲ್ಲಿ ಇಂಟು ಅನ್ನೋದು ಇದೆ ಅಂತ ಬ್ರಾಕೆಟ್ ಹಾಕಿದ್ರೆ, ನೆಕ್ಸ್ಟ್ ಎ ಸ್ಕ್ವೇರ್ಡ್ ಇಂಟು ಎ. ಇದೇನಿದು? ದಿಸ್ ಈಸ್ ಪ್ರಾಡಕ್ಟ್ ಆಫ್ ಎ, ದಿಸ್ ಇಸ್ ಪ್ರಾಡಕ್ಟ್ ಆಫ್ ಎ ಅಂತ. ನೆಕ್ಸ್ಟ್ ಏನಿದೆ? ಬಿ ಕ್ಯೂಬ್ಡ್ ಇಂಟು ಬಿ ಸ್ಕ್ವೇರ್ಡ್ ಆಯ್ತು. ಇದೇನಿದು? ಪ್ರಾಡಕ್ಟ್ ಆಫ್ ಬಿ ಇದು. ನೆಕ್ಸ್ಟ್ ಏನಿದೆ? ಬಿ ಕ್ಯೂಬ್ಡ್ ಆದ್ಮೇಲೆ ಏನು ಇರೋದಿಲ್ಲ, ಇಂಟು ಸಿ ಅಂತ ಇರುತ್ತೆ. ಇಲ್ಲಿ ಸಿ ಟು ದಿ ಪವರ್ ಆಫ್ 0, ಇದು ಸಿ ಅಂತ, ಸಿ ಟು ದಿ ಪವರ್ ಆಫ್ 1 ಅಂತ ಹೇಳಿ. ಸೊ ಇದಿಷ್ಟು ಸೇರಿ ಟರ್ಮ್ ಬಂತು. ದೇರ್ ಫಾರ್ ಈಗ ಒಂದೊಂದನ್ನೇ ಗುಣಿಸ್ಕೊಂಡು ಹೋಗೋದು. ಪ್ಲಸ್ ಇಂಟು ಪ್ಲಸ್ ಪ್ಲಸ್ 3 into 1/6 ಅಂತ ಮಾಡಿದ್ರೆ ಏನು ಬರುತ್ತೆ ನಮಗೆ? 3 into 1/6 ಅಂತಂದ್ರೆ 3 3 6. ಸೊ ಐ ಗೆಟ್ ಇಟ್ ಆಸ್ ಹಾಫ್. ಸೊ ಪ್ಲಸ್ ಇಂಟು ಹಾಫ್. ಓಕೆ, ನೆಕ್ಸ್ಟ್ ಎಕ್ಸ್ ಇಂಟು ಎಕ್ಸ್ ಕ್ಯೂಬ್ ಅಂತಂತಂದ್ರೆ ಏನದು? ಎಕ್ಸ್ ಟು ದಿ ಪವರ್ ಆಫ್ 1 ಪ್ಲಸ್ 3 ಈಕ್ವಲ್ಸ್ ಎಕ್ಸ್ ಟು ದಿ ಪವರ್ ಆಫ್ 4. ಸೊ ಇಂಟು ಎಕ್ಸ್ ಟು ದಿ ಪವರ್ ಆಫ್ 4 ಅಂತ ಆಯ್ತು. ಸಿಮಿಲರ್ಲಿ ಎ ಸ್ಕ್ವೇರ್ಡ್ ಇಂಟು ಎ ಅಂತಂದ್ರೆ ಏನು? ಎ ಸ್ಕ್ವೇರ್ಡ್ ಇಂಟು ಎ ಅಂತಂದ್ರೆ ಎ ಟು ದಿ ಪವರ್ ಆಫ್ 2 ಪ್ಲಸ್ ಎ ಟು ದಿ ಪವರ್ ಆಫ್ 1 ಇದೆ ಪ್ಲಸ್ 1. ಸೊ ಎ ಕ್ಯೂಬ್ಡ್ ಅಂತ ಆಯ್ತು. ಸೊ ದಿಸ್ ಈಸ್ ಎ ಕ್ಯೂಬ್ಡ್. ನೆಕ್ಸ್ಟ್ ಬಿ ಕ್ಯೂಬ್ಡ್ ಇಂಟು ಬಿ ಸ್ಕ್ವೇರ್ಡ್ ಇದೆ. ಬಿ ಕ್ಯೂಬ್ಡ್ ಇಂಟು ಬಿ ಸ್ಕ್ವೇರ್ಡ್ ಅಂತಂದ್ರೆ ಏನು? ಬಿ ಟು ದಿ ಪವರ್ ಆಫ್ 3 ಪ್ಲಸ್ 2. ಸೊ ಈ ಲಾ ಅಪ್ಲೈ ಮಾಡ್ಬೇಕಾದ್ರೆ ನನಗೆ ಸೇಮ್ ಬೇಸ್ ಇರಬೇಕು, ಅದಕ್ಕೋಸ್ಕರ ಅವುಗಳನ್ನ ಗ್ರೂಪ್ ಮಾಡ್ಕೊಳ್ಳೋದು. ಸೊ ದೇರ್ ಫಾರ್ ಬಿ ಟು ದಿ ಪವರ್ ಆಫ್ 5 ಆಯ್ತು. ಎ ಕ್ಯೂಬ್ ಬಿ ಟು ದಿ ಪವರ್ ಆಫ್ 5 ಇಂಟು ಇಲ್ಲಿ ಯಾವುದೂ ಇಲ್ಲ, ಇಂಟು ಸಿ, ಎಲ್ಲ ಪ್ರಾಡಕ್ಟ್ ಆಗಿದೆ. ದೇರ್ ಫಾರ್ ಸಿ ಟು ದಿ ಪವರ್ ಆಫ್ 1. ಸೊ you have now multiplied the two terms. ಇದನ್ನೇ suppose divide 3x a squared b cube by 1/6 x cubed a b squared c ಅಂತ ಮಾಡಿದ್ರೆ, ಇಲ್ಲಿ ನೋಡಿ, ಇಲ್ಲಿ plus divided by plus, division of signs.
ಸೈನ್ ಆಯ್ತು. ನೆಕ್ಸ್ಟ್ 3 divided by 1/6 ಇದು ಡಿವಿಷನ್ ಆಫ್ ನಂಬರ್ಸ್. ಡಿವಿಷನ್ ಆಫ್ ನಂಬರ್ಸ್ ನೋಡಿ, ಎಲ್ಲಾನು ಡಿವಿಷನ್ ಮಾಡ್ಬೇಕಾದ್ರೂ ಬ್ರಾಕೆಟ್ ಹಾಕಿ ಮಧ್ಯೆ ಮಲ್ಟಿಪ್ಲಿಕೇಶನ್ ಆಗ್ತಾ ಇದೆ. ನೆಕ್ಸ್ಟ್ a squared by a ಅಂತಿದೆ. ದಿಸ್ ಈಸ್ ಡಿವಿಷನ್ ಆಫ್ ಬೇಸ್ a, ಡಿವಿಷನ್ ಆಫ್ a's. ಇದು x's, ಇದು a's ಅಂತ ಹೇಳಿ ಡಿವಿಷನ್ ಆಫ್ a ಟರ್ಮ್ಸ್. ನೆಕ್ಸ್ಟ್ ಏನಿದೆ, b cubed by b squared ಅಂತಿದೆ. ನೆಕ್ಸ್ಟ್ ಏನಿದೆ, ಇಲ್ಲಿ ಏನು ಇಲ್ಲ ಅಂದ್ರೆ 1 ಅಂತ ಬರ್ಕೋಬೇಕು, ಇಲ್ಲಿ ಡಿವೈಡೆಡ್ ಬೈ ಸಿ ಅಂತ ಬರ್ಕೋಬೇಕು. ಯಾಕೆ ಡಿವೈಡೆಡ್ ಬೈ ಅನ್ನೋದನ್ನ ನ್ಯೂಮರೇಟರ್ ಡಿನಾಮಿನೇಟರ್ ಬರಬೇಕು. ಸೊ ವಿ ಆರ್ ಡೈಯಿಂಗ್ ಡಿವಿಷನ್ ಬೈ ಸಿ. ಬೈ ಸಿ ಇದು ಡಿವಿಷನ್ ಆಫ್ ಎ ಇದೆ, ಇಲ್ಲಿ ಆಫ್ ಬಿ ಇದು. ಓಕೆ, ಸೊ ನಾವು now again if we put it across like this, ನೋಡಿ ಇಲ್ಲಿ ಪ್ಲಸ್ ಡಿವೈಡೆಡ್ ಬೈ ಪ್ಲಸ್ ಅಂದ್ರೆ ಪ್ಲಸ್ ಬರುತ್ತೆ ನೋಡಿ. 3 divided by 1/6 ಅಂತಂದ್ರೆ ಯಾವಾಗ ಫ್ರಾಕ್ಷನ್ ಬಂದಾಗ you have to make it as the reciprocal. 3 divided by 1/6 ಅಂದ್ರೆ 3 into 6. This is reciprocal. Reciprocal. Okay. 6 reciprocal 1/6. 1/6 reciprocal 6. So this is now equal to 18. Next to a squared divided by a ಅಂತಂದ್ರೆ a to the power of 2 minus 1 which is a to the power of 1. ಇದು a ಅಂತ ಆಯ್ತು. ನೆಕ್ಸ್ಟ್ b cubed by b squared ಅಂತಂದ್ರೆ b to the power of 3 minus 2. ನ್ಯೂಮರೇಟರ್ coefficient exponent minus denominator exponent. So b to the power of ನೋಡಿ arithmetic operation on algebraic term ಮಾಡ್ತಾ ಇದ್ದಾರೆ. 3 minus 2 1. So a b ಬಂತು. ನೆಕ್ಸ್ಟ್ 1/c ಅಂತಂತಂದ್ರೆ ನಾವು ಬರ್ದಿದ್ದೀವಿ c to the power of -1 ಅಂತ ಹೇಳ್ಬಿಟ್ಟು. ಸೊ ಇದನ್ನ ಹಾಗೆ ನಾವೇನು ಬರೀಬೋದು, 18 ab divided by c ಅಂತ ಬರೀಬೋದು. We will be able to write it like this. Okay. So dear friends, what I will do is I will try to send a small recorded video of a few more examples of multiplication and division as an addition to this, because the class is coming to a close. Use this video as well as that additional video which I will be sending in the next 2 days, and I will also send an assignment for all the addition, subtraction, multiplication and division of algebraic terms. Okay, so if you have any doubts, you please share the doubts in that group, and the authorities will send it to me, and then I will clarify. If it requires explanation, I will again record the explanation for the doubt and then send it as a video. Okay. ಸರ್, ಯಾವ್ದೋ ಸ್ಟೂಡೆಂಟ್ ಹ್ಯಾಂಡ್ ರೈಸ್ ಮಾಡಿದ್ರು, ಒಂದ್ಸರಿ ಚೆಕ್ ಮಾಡೋಣ ಸರ್ ಅದು. ಆಯ್ತಮ್ಮ, ಕೇಳಿ. ಯಾರು ಹ್ಯಾಂಡ್ ರೈಸ್ ಮಾಡಿದೀರಾ ನೀವು ಅನ್ಮ್ಯೂಟ್ ಮಾಡ್ಕೊಳಕ್ಕೆ ನಾನು ಅಲೋ ಮಾಡ್ತೀನಿ. ಓಕೆ, ನೀವು ಅನ್ಮ್ಯೂಟ್ ಮಾಡ್ಕೊಂಡು ಪ್ರಶ್ನೆ ಕೇಳ್ಬೋದು. ಕಾರ್ತಿಕ್ ಅಂಡ್ ಸಾತ್ವಿಕ್ ಅಂತ ಜಾಯ್ನ್ ಆಗಿರೋದು ಕೇಳ್ಬೋದಪ್ಪ. ಸಾತ್ವಿಕ್ ಕೇಳಪ್ಪ. ಸರ್, ನಿಮ್ಮ ಡಿವೈಡ್ ಎಕ್ಸಾಂಪಲ್ ಹೇಳಿರಲ್ಲ ರೀ, ಡಿವಿಷನ್ 3 divided by 1/6 ಹೇಗೆ ಬಂತು ಅಂತನಾ ಸರ್? ಇಲ್ರಿ ಸರ್, ಅದರಾಗ ಎಕ್ಸ್ ವೇರಿಯೇಬಲ್ ನೀವು ಯೂಸ್ ಮಾಡಿಲ್ರಿ. ನಂಗೆ ಕೇಳಿಸ್ತಾ ಇಲ್ಲ ಸರಿಯಾಗಿ. ಏನಪ್ಪ ಡೌಟ್? ಸರ್, ಎಕ್ಸ್ ವೇರಿಯೇಬಲ್ ನೀವು ಯೂಸ್ ಮಾಡಿಲ್ರಿ, ಸಪರೇಟ್ ಮಾಡ್ಬೇಕಾ? ಯಾವ್ದದ್ದು? ಸಬ್ಟ್ರಾಕ್ಟ್ ಎಕ್ಸ್ ವೇರಿಯೇಬಲ್
ಸರ್ ಎಕ್ಸ್ ವೇರಿಯೇಬಲ್ ಸಪರೇಟ್ ಮಾಡಿಲ್ಲ. ಅಲ್ಲ ಡಿವೈಡ್ ಮಾಡಲಿಲ್ಲ. ಕರೆಕ್ಟ್ ಕಣ ಹುಡುಗ, ನೀನು ಜಾಣ ಕಣ, ನೀನು ತುಂಬಾ ಜಾಣ. ನೋಡಿದ್ಯಾ? ವೆರಿ ಗುಡ್. ಎಲ್ಲ ಸೇರಿಸ್ಬಿಟ್ಟು ಎಕ್ಸೇ ಸೇರಿಸಿಲ್ಲ ನಾನು. ವೆರಿ ಗುಡ್. ಇಷ್ಟು ನೀವು ಕೇರ್ಫುಲ್ ಆಗಿ ಇದ್ಬಿಟ್ರೆ ಬಹಳ ಚೆನ್ನಾಗಿ ಉದ್ಧಾರ ಆಗ್ಬೋದು. ಇದನ್ನು ಸೇರಿಸ್ತಿಲ್ಲ ಅಲ್ವಾ? ಇಲ್ಲೀಗ ಎಕ್ಸ್ ಡಿವೈಡೆಡ್ ಬೈ ಎಕ್ಸ್ ಕ್ಯೂಬ್ಡ್. ನೋಡಿದ್ಯಾ? ಕರೆಕ್ಟ್. ಸೊ ಎಕ್ಸ್ ಬಂದ ಮೇಲೆ ತಡಿ. ವೆರಿ ಗುಡ್, ವೆರಿ ಗುಡ್, ವೆರಿ ಹ್ಯಾಪಿ. ಸೊ ಈಗ ಇಲ್ಲಿ ಎಕ್ಸ್ ಡಿವೈಡೆಡ್ ಬೈ ಎಕ್ಸ್ ಕ್ಯೂಬ್ಡ್ ಅಂತಂದ್ರೆ ಏನ್ ಬರುತ್ತೆ? ಎಕ್ಸ್ ಟು ದಿ ಪವರ್ ಆಫ್ 1 ಮೈನಸ್ 3 ಅಂದ್ರೆ ಏನಾಯ್ತು? ಎಕ್ಸ್ ಟು ದಿ ಪವರ್ ಆಫ್ -2. ಇದನ್ನ ಏನಂತ ಬರೀಬಹುದು? -2 ನ ಎಕ್ಸ್ ಟು ದಿ ಪವರ್ ಆಫ್ 2 1 ಬೈ ಎಕ್ಸ್ ಸ್ಕ್ವೇರ್ಡ್ ಅಂತ ಬರೀಬಹುದು. ಓಕೆ. ಸೊ ಹಾಗಾಗಿ ಉತ್ತರ ಏನ್ ಬರುತ್ತೆ ಅಂತ ಇನ್ನೊಂದ್ಸತಿ ಬರೆಯೋಣ. ವೆರಿ ಗುಡ್. ದೇರ್ಫೋರ್ ಪ್ಲಸ್ ಬಂತು, ನೆಕ್ಸ್ಟ್ 18 ಬಂತು, ಬಂದ್ಮೇಲೆ ಇಲ್ಲಿ ಡಿವೈಡೆಡ್ ಬೈ ಎಕ್ಸ್ ಸ್ಕ್ವೇರ್ಡ್ ಅಂತ ಬಂತು. ಡಿವೈಡೆಡ್ ಬೈ, ಅಥವಾ ಫಸ್ಟ್ ಇದನ್ನ ಹಿಂಗೆ ಬರೆಯೋಣ, ಇಂಟು 1 ಬೈ ಎಕ್ಸ್ ಸ್ಕ್ವೇರ್ಡ್. ಅದಾದ್ಮೇಲೆ ನಮ್ಗೇನ್ ಬಂತು? ಎ ಬಿ ಇಂಟು 1 ಬೈ ಸಿ ಅಂತ ಬಂತು. ಸೊ ಇದನ್ನ ನಾನು ಏನಂತ ಉತ್ತರ ಹೆಂಗ್ ಬರಿಬೋದು ಅಂತಂದ್ರೆ, ಪ್ಲಸ್ 18 ಎ ಬಿ ಬೈ ಡಿನಾಮಿನೇಟರ್ ಇರೋದು ಎಕ್ಸ್ ಸ್ಕ್ವೇರ್ಡ್ ಸಿ ಅಂತ ಬರಿಬೋದು. ಸೊ ದಿಸ್ ವಿಲ್ ಬಿ ದಿ ಫೈನಲ್ ಆನ್ಸರ್. ವೆರಿ ಗುಡ್. ಏನ್ ಹೆಸರು ಮರಿ ನಿಂದು? ಏನ್ ಹೆಸರಪ್ಪ? ಇದ್ರಲ್ಲಿ ಕಾರ್ತಿಕ್ ಅಂತ ಇತ್ತು. ಕಾರ್ತಿಕ್, ನೀನ್ ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡಪ್ಪ ಇನ್ನೊಂದ್ಸರಿ. ಕಾರ್ತಿಕ್. ಆಯ್ತು, ಕಾರ್ತಿಕ್ ಅಂತ ಅವನ ಹೆಸರು. ಸರಿಯಪ್ಪ, ಥ್ಯಾಂಕ್ ಯು ಮರಿ. ಕರೆಕ್ಟ್. ಯಾವ ಶಾಲೆ ಕಾರ್ತಿಕ್ ನೀನು? ಆದರ್ಶ ವಿದ್ಯಾಲಯ ಜಮಖಂಡಿ, ಅಲ್ಗುರಾರ್ಸ್. ಅಲ್ಗುರಾರ್ಸಿ. ಓಕೆ, ವೆರಿ ಗುಡ್. ಗುಡ್. ಸೊ ಅರ್ಥ ಆಯ್ತಾ ಇವಾಗ? ಏನ್ Yes, ತೊಂದರೆ sir. ಆಗಿಲ್ವಾ? ಓಕೆ, ಗುಡ್. ಓಕೆ, ಎಸ್ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು. ವೆರಿ ಗುಡ್.